ವಿರತೀಶಾನಂದ ಸ್ವಾಮಿ ಇರ್ತಾನೆ. ಅದೇ ಅವರು ಮಾಡ್ತಾರೆ. ಅದು ನಮ್ಮ ಚಿಲಕರಾಗಿ ಗೌಡ್ರು ಹೇಳ್ಬಿಟ್ಟಾರಲ್ಲ, ಅದು ಯಾರು ಕೇಳೋಸಲೇ ಹಾಡ್ತೈತಿ ಹೋಗಿಲ್ಲ. ನಾವು ಹೇಳೋದು ಕೆಲಸ ನಾವು ಮಾಡೋದು ಅಟ್ಟಿ ಕಸ ಹೊಡಿ ಕೆಲಸ ನಾವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ನೆನಹಾದಾಗಲೇ ಮರಹಾದಾಗಲೇ ಅಸ್ತಮಾನ, ನನಗೆ ನಿಮ್ಮ ನೆನಹೇ ಜೀವನ, ನನಗೆ ನಿಮ್ಮ ನೆನಹೇ ಪ್ರಾಣ ಕಾಣ ತಂದೆ ಸ್ವಾಮಿ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ಕಮಲದ ಉಂಡಿಗೇನು ಒತ್ತಯ್ಯ, ಮನದಲ್ಲಿ ಷಡಕ್ಷರಿಯ ಬರೆಯ್ಯ ಕೂಡಲ ಸಂಗಮ ದೇವ. ಸಕಲ ಜೀವಾವಳಿಗೆ ಲೇಸನೆ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿದ ವಿಶ್ವಗುರು, ಇಷ್ಟಲಿಂಗ ಜನಕ, ಭಕ್ತಿ ಭಂಡಾರಿ, ಸಮಾನತೆ ಹರಿಕಾರ, ಪ್ರಜಾಪ್ರಭುತ್ವದ ಜನಕ, ಸ್ತ್ರೀ ದಲಿತ ದೀನ ಪತಿತೋದ್ಧಾರಕ, ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೇಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆ ಮಾಡಿದು ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಈ ನಾಡಿನ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಹೆಚ್ಚು ಕಡಿಮೆ ಎಲ್ಲ ಗ್ರಾಮಗಳಿಗೂ ತಮ್ಮ ಪ್ರವಚನದ ಮೂಲಕ ಈ ಬಸವ ಧರ್ಮವನ್ನು ಬಿತ್ತರಿಸಿದ ನನ್ನ ಆರಾಧ್ಯ ದೈವ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ನಮಗೆಲ್ಲ ಪರಮ ಪೂಜ್ಯರು, ಹಿರಿಯರು, ಶಾಂತ ಸ್ವಭಾವದವರೇ ಆದಂಥ ಶಾಂತ ವೀರ ಮಹಾಸ್ವಾಮಿಗಳ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಗವಿ ಮಠದ ಎಲ್ಲ ಗುರು ಪರಂಪರೆಗರು ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಊರಿನಲ್ಲಿ ಬಸವ ತತ್ವವನ್ನು ಸತ್ಯ ತತ್ವವನ್ನು ಬಿತ್ತಲು ಕಾರಣೀಭೂತರಾದಂಥ ಪಂಪನಗೌಡರ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತಿನ ಪೂಜ್ಯ ಅಮರೇಗೌಡರ ಈ ನೆನಹು ಕಾರ್ಯಕ್ರಮದಲ್ಲಿ ನಮ್ಮನಿಗೆಲ್ಲ ಮಾರ್ಗದರ್ಶನ ಮಾಡಿ ದಿವ್ಯ ನೇತೃತ್ವವನ್ನು ದಯಪಾಲಿಸಿದಂತಹ ಪರಮ ಪೂಜ್ಯ ಶ್ರೀ ದೇವಾನಂದ ಅಪ್ಪಗಳು, ಅಂದರೆ ಇವರು ಅಭಿನವ ಜ್ಞಾನ ಯೋಗಿಗಳು, ಅವರ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಲಿಂಗರಾಜ್ ಮಹಾರಾಜರಲ್ಲಿ, ಪರಮ ಪೂಜ್ಯ ವೀರಭದ್ರಪ್ಪ ಶರಣರಲ್ಲಿ, ಶರಣರಾದ ಚಿಲಕರಾಗಿಯ ತಿಮ್ಮನಗೌಡರು, ಶರಣಪ್ಪಗೌಡರು, ಮಹಾದೇವಪ್ಪನವರು, ಬಸವರಾಜಪ್ಪನವರು, ರುದ್ರಪ್ಪಗೌಡರು, ಬಸನಗೌಡರು, ಹೂವಿನ ಬಾವಿಯವರು, ಪೂಜಾರಿ ದೊಡ್ಡಪ್ಪ ಅವರು, ಪೂಜಾರಿಯವರು, ದೊಡ್ಡಪ್ಪ ಅವರು, ಶೇಖರ್ಗೌಡರು, ಮಾರುತಿ ಗವಾಯಿಗಳು ಎಷ್ಟು ಚಲೋ ಎರಡು ಹಾಡ ಹಾಡಿದ್ರು. ಏನು ಅದ್ಭುತ ಅದು! ಎಲ್ಲವನ್ನರಿಯಬಹುದು, ಸಾವನ್ನರಿಯಬಾರದು. ಏನು ಅದ್ಭುತ ಹಾಡಾಡಿದ್ರು ಅಂತ ಮಾರುತಿಯವರು, ಡಾಕ್ಟರ್ ರಾಜಶೇಖರಪ್ಪ ಅವರು ಎಷ್ಟು ಚಲೋ ಅನುಭವ ಮಾಡಿದರು. ಸಿದ್ದಯ್ಯ ಸ್ವಾಮಿಗಳು, ಗುಂಡಪ್ಪನವರು, ಬಸವರಾಜ್ ಮಾಲಿ ಪಾಟೀಲಪ್ಪ ಅವರು, ಅಂಥ ಸರಳ ಜೀವಿ ಅದು ಬಸವರಾಜ್ ಮಾಲಿ ಪಾಟೀಲಪ್ಪ ಅವರು. ನಮ್ಮ ದುರ್ಗಪ್ಪ ಮಾಸ್ತರು ಎಷ್ಟು ಹೃದಯ ತುಂಬಿ ಹೇಳಿದ್ರು ಅವರು. ಮತ್ತು ಅಮರೇಗೌಡರು ನೆನೆಸ್ತಾರೆ, ಯಾರು ನೆನೆಸೋದೈತೆ, ಎಷ್ಟು ಯಾಕೆ ನೆನೆಸಾಕತ್ತೆ ಅನ್ನೋದು ಎಷ್ಟು ಚಲೋನೇ ಹೇಳಿದರು. ದುರ್ಗಪ್ಪ ಮಾಸ್ತರು, ಪತ್ತಾರು ವಿರೂಪಾಕ್ಷಪ್ಪ ಅವರು, ವಿರೂಪಾಕ್ಷ ಸರ್ ಏನು ನಮಗೆಲ್ಲ ಕಲಿಸಿದ ತಂದೆ ಅದು. ಅವ್ರ ಅಪ್ಪಾರ ಲಿಂಗೈಕ್ಯ ಆಗಿ 1 ವರ್ಷ ಆಯ್ತು. ನಮ್ಮ ಅಪ್ಪ ತೀರ್ಕೊಂಡ, ನನ್ನ ದುಃಖ ಆಗಿಲ್ಲ, ಈಗ ನಾ ಭಾಳ ಕಳ್ಕೊಂಡಿನಿ ಅಂತ ಹೇಳಕತ್ತಾರೆ. ಅಂಥ ವಿರೂಪಾಕ್ಷಿಯವರು, ಶಿವಕುಮಾರ್ ಸರು, ನಮ್ಮ ಮರಿಗೌಡರು ಅಪ್ಪವರು ಎಷ್ಟು ಚಲೋ ಸಂಗೀತದ ಅದು ಗಂಧರ್ವರು, ಗಾನ ಗಂಧರ್ವರು. ಹಾಗೆ ಇಲ್ಲೇನು ಶಹನಾಯು ನುಡಿಸಂಥ ಅಪ್ಪವರು, ಇಲ್ಲೇನು ಗಾನ ಬಳಗ ಏನು ಸೇರ್ತಿಲ್ಲ, ಎಲ್ಲ ಸಂಗೀತ ವೃಂದಕ್ಕೂ ಇಲ್ಲಿ ಸೇರಿದಂಥ ಎಲ್ಲ ಶರಣರಿಗೂ, ಅಮರೇಗೌಡರ ಕುಟುಂಬ ವರ್ಗದವರಿಗೂ, ಶರಣೆಯರಿಗೂ, ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಪರಮ ಪೂಜ್ಯ ಅಮರೇಗೌಡರ ಜೀವನ ಸಾರ್ಥಕವಾದದ್ದು. ಅವರು ನಮಗೆಲ್ಲ ಮಾರ್ಗದರ್ಶಕನಾಗಿದ್ದರು. ಅಮರೇಗೌಡರು ಮುಂಜಾನೆ ಹೇಳ್ತಿದ್ರು, ನಮ್ಮ ಶಾರದಾ ತಾಯಿ ಪಾದದ ಮೇಲೆ ಬಿದ್ದು ಒಳಕತ್ರು, ತಾಯಿ ನೀವು ಒಬ್ಬಕ್ಕಿನೇ ಅನಾಥ ಆಗಿಲ್ಲವ, ನಾವು ಸಹಿತ ಅನಾಥ ಆಗ್ಯವು. ಯಾಕಂದ್ರೆ ನಮಗೆ ಮಾರ್ಗದರ್ಶನ ಮಾಡ್ತಿದ್ರು ಅವರು. ಬರೀ ನಿಮಗೆಲ್ಲ ಮಾರ್ಗದರ್ಶಕ ಅಲ್ಲ, ಗುರುಗಳಿಗೆ ಸಹಿತ ಮಾರ್ಗದರ್ಶನ ಮಾಡ್ತಿದ್ರು. ಹಿಂಗಿರಬೇಕು
ನಮ್ಮ ಗುರುಗಳ ಬಗ್ಗೆ ಚಿಂತನೆ ಬಂದಾಗ ನಮ್ಮ ಶಾಂತಿವೀರಪ್ಪನವ್ರು ಈ ಥರ ಇದ್ದಿಲ್ಲ, ಭಾರಿ ಚೈತನ್ಯವಾಗಿದ್ದರು. ಹಿಂಗೆ ಕ್ರಾಂತಿಕಾರಿ ವಿಚಾರಧಾರೆಯವರಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರು ನೀವು ಅಷ್ಟೇ ಅಲ್ಲ, ನಾವು ಸಹಿತ ನಿಮ್ಮ ಜೊತೆ ಎಲ್ಲರೂ ಅನಾಥರಾಗ್ಯವು. ಅವರ ವ್ಯಕ್ತಿತ್ವವನ್ನು ಹೇಳ್ಕೊತ ಹೋದ್ರು ಎಲ್ಲರೂ. ಭಾಳ ಸಂತೋಷ. ವ್ಯಕ್ತಿತ್ವ ಹೇಳಕತ್ರ ಈ ಶಬ್ದಗಳು ಸಣ್ಣ ಹಾಕವು, ಆದ್ರೆ ಆ ಮೇಲು ವ್ಯಕ್ತಿತ್ವ ಅದ್ರ ಆಚೆ 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 ಉಳಿತೈತಿ. ಅಂತ ದೊಡ್ಡ ವ್ಯಕ್ತಿತ್ವ ಯಾರದಪ್ಪ ಅಂದ್ರೆ ಅಮರೇಗೌಡರದು. ಅಮರೇಗೌಡರ ಜೀವನ ಸಾಧನೆ ಎಷ್ಟು ಜನ ಇಲ್ಲಿ ಹೇಳಿದರು, ಎಷ್ಟು ಜನ ತಂದೆಯೇ ತಂದರು. ಅಮರೇಗೌಡರು ನಮ್ಗೆ ತಾಯಿ ಆಗಿದ್ರು ಅಂದರು. ದುರ್ಗಪ್ಪ ಸರ್ ಹೇಳಿದ್ರಲ್ಲ, ಅವ್ರ ಮನೆಯವ್ರ ದಾರಿ ಹೇಳ್ಕೊಂಡು ನನ್ನ ತವ್ರ ಮನೆ ನಮ್ಮ ಅಪ್ಪನ ಕಳ್ಕೊಂಡೆ. ಎಷ್ಟು ಜನ ಇಲ್ಲಿ ತಂದೆ ಅಂದರು, ತಾಯಿ ಅಂದರು. ಇದ್ದ ಮನೆ ಮಕ್ಕಳೇ ಎಷ್ಟೋ ಮಂದಿ ನೆನ್ಸಂಗಿಲ್ಲ. ಯಾರು ಯಾ ಸಮಾಜ ಇದ್ರಿಂದ ಬಂದಾರ ಎಲ್ಲರೂ ಹೆಂಗೆ ನೆನೆಸಿದ್ರು. ಇದು ಸಾರ್ಥಕವಾದಂಥ ಬದುಕು. ಅಮರೇಗೌಡರ ಜೀವನ ಸಾರ್ಥಕವಾದಂಥ ಬದುಕು. ಆ ಅಮರೇಗೌಡರು ಒಂದು ವಿಶೇಷ ಗುಣ ಏನಪ್ಪ ಅಂದ್ರೆ, ಅವರು ತಮ್ಮ ಜೀವನದಲ್ಲಿ ಎಂದೂ ತಮ್ಮ ವೈಯಕ್ತಿಕನೇ ಹೇಳಿಲ್ಲ. ನಾನು ಮುಂದೆ ಸಹ ಹೇಳಿಲ್ಲ ಅವರು. ಇವತ್ತ ಮಾತು ನಾ ಚೆಂದಾಗಿ ಕೇಳಿದೆ, ಏಸು ಗಂಡಸ್ ಮಕ್ಕಳು ಏಸು ಮಂದಿ ಹೆಣ್ಮಕ್ಳು ಅಲ್ಲಿ ನಿನ್ನೆ ಬರೋದೇ ಕಲ್ಮಂಗಿ ಬಸನಗೌಡ್ರು ನಾವು ಕೂಡಿ ಬರುತ್ತೇನೆ ಅಂದೆ. ಅಣ್ಣ ಇಲ್ಲ ಅವ್ರಿಗೆ ಒಂದು ಗಂಡಸ್ ಮಗರಿ 2 ಹೆಣ್ಮಕ್ಳು ಅಟ್ಟೆ ಬರ್ತೈತಿ, ಮತ್ತು ಮಗಳಿಗೆ ಏಸು ಮಕ್ಕಳು ನನಗೆ ಗೊತ್ತಿಲ್ಲ ಬಿಡ್ರಿ ಅಂತ. ಅಂದ್ರೆ ಇಷ್ಟೊಂದು ಆತ್ಮೀಯತೆ ಇದ್ರೂ ಸಹಿತ ತಮ್ಮ ವೈಯಕ್ತಿಕ ಜೀವನವನ್ನು ಹೇಳ್ತಿದ್ಲ ಹೊರತಾಗಿ ಅವನ ಬದುಕಿಗೆ ಏನು ಅವಶ್ಯಕತೆ ಐತಿ, ಸಮಾಜಕ್ಕೆ ನೀ ಏನು ಸೇವೆ ಮಾಡ್ಬೇಕಾಗೈತಿ, ಈ ದಿಕ್ಕಿನೊಳಗೆ ಮಾರ್ಗದರ್ಶನ ಮಾಡ್ಕೊತ ಹೋಗುವಂಥ ಗೌಡ್ರು ಅಮರೇಗೌಡರು. ಅವ್ರು ದೊಡ್ಡ ಪಾಟೀಲ್ರು, ಮಾಲಕರು. ಪಾಟೀಲ್ರು ಅಂದ್ರೆ ಗೌಡ್ರು, ಇವರು ಮಾಲಕರು. ಆ ಪಾಟೀಲ್ರಿಗೆ ಮಾಲಕರು ಅಂತ ದೊಡ್ಡ ಮನೆತನದ ಹೊಟ್ಟು ಈ ಸತ್ಯ ಮಾರ್ಗವನ್ನು ಗಟ್ಟಿಯಾಗಿ ಬಸವ ತತ್ವವನ್ನು ಜಗತ್ತಿಗೆಲ್ಲ ಸಾರಿದ್ರಲ್ಲ, ಅದಕ್ಕೆ ಇವ್ರ ಜೀವನ ಸಾರ್ಥಕವಾದದ್ದು. ಅಮರೇಗೌಡರು ಲಿಂಗೈಕ್ಯ ಆದರು. ಇರಲಿ, ಅವ್ರವ್ರ ಸ್ಟೇಷನ್ ಬಂದಂಗೆ ಇಳಿತಾ ಇರ್ತಾರೆ. ಈಗ ಪ್ರೈವೇಟ್ ಬಸ್ಗಳು ಇರ್ತಾರೆ, ಪ್ರೈವೇಟ್ ಬಸ್ನಾಗ ಇರ್ತಾವ. ಈಗ KSRTC ಅವ್ರು ವಿಚಾರ ಮಾಡೋದಿಲ್ಲ. ಪ್ರೈವೇಟ್ ಬಸ್ನವ್ರು ಈ ಕಡೆ ಮಂಗಳೂರು ಕಡೆ ಹೋಗಿ ಅವ್ರು ವಿಚಾರ ಮಾಡ್ತಿರ್ತಾರೆ. ಮಣ್ಗಳು ಸೂಟ್ ಬೂಟ್ ಹಾಕೊಂಡು ಟಿಕ್ 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 ಬರ್ತಾನೆ. ಟಿಕ್ ಟಿಕ್ ಬಂದು ಇಲ್ಲಿ ಹೊಗರ್ನಾಳಾಗ ಹತ್ತಾನ. ಅವೇನು ತಿಳ್ಕೊತಾನೆ, ಚಲೋ ಗಿರಾಕ್ ಸಿಕ್ಕೈತೆ ಹೇಳಿದೆ ಫಸ್ಟ್ ಏಡ್ ತಗ ಹೊಕ್ಕನ ತಿಳ್ಕೊಂಡಿರ್ತಾನೆ. ಅವ ಏನಂತಾನೆ, ಇಲ್ಲೇ ಮುಂದೆ ಹೋಗಿದೆ ಯಾವ್ದು ತಾವ್ರಿಗೆ ಯಾಕೆ ತಿಳಿದು ಬಿಡ್ತಾನೆ. ಅವ ಬೇಸರ ಮಾಡ್ಕೋತಾನೆ ಇಲ್ರಿ, ಶೂಟ್ ಬಿಟ್ಟು ಹಾಕೊಂಡಿದ್ದ ಅಲ್ತ ಪಕ್ಕನ ತಿಳ್ಕೊಂಡಿದ್ದೆ. ಹಂಗೆ ನಮ್ಮ ಸ್ಟೇಷನ್ ಎಲ್ಲೆಲ್ಲಿ ಬರ್ತೈತಲ್ಲ ಅಲ್ಲಿ ಇಳಿದು ಬಿಡು. ನಮ್ಮ ದೇವಾನಂದಪ್ಪ ಅವ್ರು ಭಾಳ ಚಲೋ ಹೇಳ್ಯಾರ. ಬಾಳಿಸಿ ಬದುಕುದು, ತುಸು ಬದುಕುದು, ಇವ್ರು ಚಲೋ ಇವ್ರು ಕೆಟ್ಟ ಏನೇನು ಸಂಬಂಧ ಇಲ್ಲ. ಏನು ನಮ್ಮ ಆಯುಷ್ಯ ಎಲ್ಲಿ ಮುಗಿತಿತ್ತಲ್ಲ, ಎಲ್ಲಿ ನಮ್ಮ ಶರೀರ ನಮ್ಗೆ ಸಾಥ್ ಕೊಡೋದು ಬಂದ್ ಮಾಡ್ತಿತ್ತಲ್ಲ, ಅಲ್ಲಿ ಪ್ರಾಣ ಹೊರ ಹೋಗ್ಬಿಡ್ತದೆ. ಪ್ರಾಣ ಹೊರ ಹೋಯ್ತಂದ್ರೆ ಪ್ರಾಣದ ಆಶ್ರಯದೊಳಗಿರೋಂಥ ಪರಮಾತ್ಮ ಬಿಟ್ಟು ಹೋಗಿಬಿಡ್ತಾನೆ. ಮತ್ತು ನಾವು ಎಲ್ಲಿ ಹೋಗ್ತೇವೆ, ಎಲ್ಲಿ ಹೋಗಿ ಮಹಾಲಿಂಗದೊಳಗೆ ಬಯಲಾಗ್ಬಿಡ್ತೇವೆ. ಎಲ್ಲಿಂದ ಬಂದಿದ್ದೇವೋ ನಾವು ಅಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತೇವೆ. ಅದೇನು 3 ದಿವಸ ಹಾಗೆಲ್ಲ ಕಾಯ್ತೈತಿ, ಹೊಳ್ಳಿ ನೋಡ್ತೈತಿ, ಅದೆಲ್ಲ ಸುಟ್ಟು ಮಹಾಲಿಂಗದೊಳಗೆ ಬೈಲ ಲಿಂಗದೊಳಗೆ ಹುಟ್ಟಿದ ಶರಣಂಗೆ ಲಿಂಗದಲ್ಲಿಯೇ ಐಕ್ಯವಲ್ಲದೆ ಮತ್ತೊಂದೆಡೆ ಉಂಟೆ, ಮತ್ತೆಲ್ಲ ನಾವು ಜಗ ಇರ್ತೈತಾನೆ ಇಲ್ಲ. ಎಲ್ಲ ಮಹಾಲಿಂಗದೊಳಗೆ ಬಯಲಾಗಿ ಹೋಗಿಬಿಡ್ತು. ಒಂದು ಗಡಿ ಸೋಮನಾಳ ಕಾರ್ಯಕ್ರಮ ಮಾಡಿದೆವು. ಒಂದು 10-8 ತಿಂಗಳೇನಾಯ್ತು ಕಾಣ್ತದೆ. ಅಮರೇಗೌಡರು, ನಮ್ಮ ಶರಣಪ್ಪ ಗೌಡರು ಎಲ್ಲ ಈ ಟೀಮ್, ಒಟ್ಟು ಟೀಮ್ ಒಂದು 15 ಜನ ಗಾಡಿ ಮಾಡ್ಕೊಂಡು ಬಂದಿದ್ರು. ಬಂದಾಗ ಅಲ್ಲಿ ಇಂದುಧರ ಸ್ವಾಮಿಗಳು ಹಿರೇಮಠ ಅದ, ಆ ಊರು ಗುರುಗಳವರು ಇಂದುಧರ ಸ್ವಾಮಿಗಳು ಹಿರೇಮಠ. ಆ ಹಿರೇಮಠ ಐತಲ್ಲ ಅದನ್ನೇ ಬಸವ ಪರಂಪರೆ ಮಠ ಮಾಡಿಬಿಟ್ಟಾರೆ. ಮಠ ಮಾಡಿ ಅವ್ರಿಗೆ ಸ್ವಲ್ಪ ಸೂರ್ಯಾಸಿಸ್ ಆಗೈತಿ ಕಾಲಿಗೆ. ಅವ್ರಿಗೆ ಒಂದು 75-80 ವರ್ಷ ಇರ್ಬೇಕು. ಸೂರ್ಯಾಸಿಸ್ ಆಗೈತಿ. ಆ ಎಲ್ಲ ಕಾರ್ಯಕ್ರಮ ಮಾಡಿದೆವು. ಊರು ತುಂಬ ಎಲ್ಲರೂ ಒಟ್ಟು ಹಿಂಗೆ ವಚನ ಯಾತ್ರೆ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡಿ ಮುಗಿಸ್ಕೊಂಡ್ಬಂದೆವು. ಲಾಸ್ಟಿಗೆ ಇಂದುಧರ ಸ್ವಾಮಿಗಳು ಏನಂದ್ರು, ಹೊಟ್ಟೆ ಮಾತಾಡಿಲ್ಲ 2 ದಿವಸ ಇದ್ರು. ಅವತ್ತೇನಂದ್ರು, ಇಲ್ಲ ನಾ ಕಡೆಗೆ ನಾನೇ ವಂದನ ಅರ್ಪಣೆ ಹೇಳ್ತೀನಿ ರೀ ಅಪ್ಪ ಅಂದ್ರೆ, ಇಪ್ಪ ಹೇಳ್ರಿ ನಾವು ಮಾತಾಡಿಂದ ಅವಾಗ ಅವ್ರು ಹೇಳಿದ್ರು, ನಾನು ಈ ವರ್ಷದ ಕಾರ್ಯಕ್ರಮ ಮುಗಿದ ತಕ್ಷಣವೇ ನಾ ಲಿಂಗೈಕ್ಯ ಆಗಬೇಕು, ಇನ್ನೊಂದು ವಾರ 15 ತಿಂಗಳನ್ಯಾಗ ಲಿಂಗೈಕ್ಯ ಆಗಬೇಕು ಅಂತ ಹೇಳಿದ್ದೆ. ಹಂಗೆ ನಾನು ಗುರುತಾಯಿಗೂ ಹೇಳಿ ನಾ ಹೊಕ್ಕಿನ್ಲೆ ಮೊದಲ ನಾ ಹೋಗೋಣ, ನೀನು ಬಂದ್ಬಿಡು, ಮತ್ತು ನನಗದು ಆದ ಮಾಡೋಲ್ಲ, ನಿನಗೆ ಯಾರು ಆದ ಮಾಡ್ತಾರೆ, ಇಬ್ರು ಕೂಡ ಹೋಗ್ಬಿಡು ಅಂತ ಹೇಳಿ. ಆದ್ರೆ ಇವತ್ತು ಈ ಎಲ್ಲ ಈ ಸಿಂಧನೂರ ಈ ಮಸ್ಕಿ ಒಳಗೆ ಬಂದು ಈ ಬಸವ ತತ್ವ ಇಷ್ಟು ಚೆನ್ನಾಗಿ ಬಿತ್ತಾಕತ್ತೀರಿ, ಇಷ್ಟು ಗಟ್ಟಿ ಅದಿಲ್ಲ. ನೀವು ನೋಡಿ ನನಗೆ ಏನು ಅನ್ಸಾಕ್ತೈತಿಪ್ಪ ಅಂದ್ರೆ, ನಾ ಸಾಯಂಗಿಲ್ಲ, ಇನ್ನೂ 1 ವರ್ಷ ಬದುಕ್ತೀನಿ. ಮುಂದಿನ ವರ್ಷ ಒಂದು ಜಾತ್ರೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಅದಕ್ಕೆ ಮುಂದಿನ ವರ್ಷ ಎಲ್ಲರೂ ಕಾರ್ಯಕ್ರಮ ಬರ್ರಿ ಅಂತ ಹೇಳಿದ್ರು. ಇಲ್ಲೆಲ್ಲ ಬಂದವ್ರು ಶರಣರು ಎಲ್ಲರೂ ಕೇಳಿದ್ರಲ್ಲಿ ಮಾತು ಹಿಂಗೆ ಹೇಳಿದ್ರು. ಅಂಥ ಗಟ್ಟಿ ಕುಳಗಳು ಯಾರಪ್ಪ ಅಂದ್ರೆ ಇವೆಲ್ಲ ಇಂಥವೆಲ್ಲ ಶರಣರದ್ರು. ಅಂದರೆ ಹೊಗರ್ನಾಳ ಎಲ್ಲ ಅಮರೇಗೌಡರು ಮತ್ತು ಆ ಟೀಮ್ ಏನೈತಲ್ಲ ನಮ್ಮ ಭಾಳ ಗಟ್ಟಿ ಶರಣರದ್ರಿ. ಅದಕ್ಕೆ ತಮ್ಮ ಜೀವನ ಸಾರ್ಥಕವಾದದ್ದು. ಇಂದುಧರ ಸ್ವಾಮಿಗಳಿಗೆ ಮೊನ್ನೆ ಫೋನಲ್ಲಿ ಭಾಳ ದುಃಖ ಮಾಡ್ಕೊಂಡ್ರು. ಇಲ್ಲ ನಾನು ಹೋಗ್ಬೇಕಾಗಿತ್ತು, ಅಂಥವ್ರು ಉಳಿಬೇಕಾಗಿತ್ತು, ನನ್ನ ಕಡೆ ಏನೂ ಆಗತ್ತಿಲ್ಲ ಅಂತ ಭಾಳ ದುಃಖ ಮಾಡಿಕೊಂಡ್ರು. ಅಂಥ ಒಂದು ಮಹಾನ ಚೇತನ ನಮ್ಮ ಇವರು ಅಮರೇಗೌಡರು. ಈಗ ಈ ನೆನವು ಕಾರ್ಯಕ್ರಮದ ಜೊತೆ 1-2 ವಿಚಾರಗಳನ್ನು ತಿಳ್ಕೊಂಡು
ಮನುಷ್ಯ ಈ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಎಷ್ಟು ಥರ ಜನ ಇರ್ತಾರೆ, ಎಷ್ಟು ಜಾತಿ ಜನ ಇರ್ತಾರಪ್ಪ ಅಂತಂದ್ರೆ ಜಾತಿನೇ ಅನ್ಬೋದು. ಜಾತಿ ಅಂದ್ರೆ ಗಪ್ಪ ನಮ್ಗೆ ಹತ್ತೈತಿ, ಅದು ಭಾಳ ಸೂಕ್ಷ್ಮವಾಗಿ ಹಗರ್ಕರ ಕೇಳ್ತೇವೆ ಹಿಂಗೆ. ಅದಕ್ಕೆ ಎಷ್ಟು ಜಾತಿಯವ್ರ ಅದೇವು, ಎಷ್ಟು ಕುಲದವ್ರ ಅದೇವು ಅಂದ್ರೆ 3 ಕುಲದವ್ರ ಅದೇವು ಅಂತ ಹೇಳ್ಬೋದು. ಅಂದ್ರೆ ಜಾತಿ ಅಂತ ಬಳಸಲ್ಲ, 3 ಪ್ರಕಾರದ ಜನ ಜಗತ್ತಿನೊಳಗೆ ಇರ್ತಾರೆ. ಅದರೊಳಗೆ ನಾವು ಯಾವ ಪ್ರಕಾರದವ್ರ ಅದೇವು, ನಾವು ಅದ್ರಾಗ ಯಾವ ಪ್ರಕಾರದವ್ರದೇವು ಅನ್ನೋದು ನಾವು ಅರ್ಥ ಮಾಡ್ಕೊಂಡು. ಈಗ ಜಗತ್ತಿನಾಗ ಒಟ್ಟೆ ಎಷ್ಟು ಜನ ಇರ್ತಾರಂದ್ರೆ 3 ಪ್ರಕಾರ. 1ನೇದವರು ಅಶಕ್ತರು, 2ನೇದವರು ಶಕ್ತರು, 3ನೇದವರು ಜ್ಞಾನಿಗಳು. 3 ಪ್ರಕಾರ ಜನ ಇರ್ತಾರೆ. 1ನೇದವ್ರು ಯಾರು? ಅಶಕ್ತರು, 2ನೇದವರು ಶಕ್ತರು, 3ನೇದವರು ಜ್ಞಾನಿಗಳು. ಹಿಂಗೆ 3 ಜನ ಇರ್ತಾರೆ. ಆ 3 ಜನರೊಳಗೆ ನಾವೇನು ಅಶಕ್ತರದೇವೋ, ಶಕ್ತರದೇವೋ, ಜ್ಞಾನಿಗಳದೇವು. ನಮ್ಮ ಮಟ್ಟಕ್ಕೆ ನಾವೇ ಇದು ಮಾಡಿಕೊಂಡು ಅವಾಗೇನು ತಪ್ಪುಗಳು ತಿದ್ದುಕೊಂಡು ಮಾಡಿಕೊಂಡು ನಾವು ಅಶಕ್ತತೆಯಿಂದ ಶಕ್ತಿಯ ಕಡೆಗೆ, ಶಕ್ತತೆಯಿಂದ ಜ್ಞಾನದ ಕಡೆಗೆ ಹೋಗುವಂಥ ಒಂದು ವಿಚಾರವನ್ನು ಮಾಡೋದು. ಒಂದು 5 ನಿಮಿಷ ಚಿಂತನೆ ಮಾಡೋದು. ಅಶಕ್ತರು ನಿಜವಾಗಿ ಹೇಳ್ಬೇಕಂದ್ರೆ ಜಗತ್ತಿನಲ್ಲಿ ಯಾರೂ ಅಶಕ್ತಿರಲ್ಲ. ಯಾರ್ಯಾರು ಜಗತ್ತಿನ ಅಶಕ್ತಿರಲ್ಲ. ಯಾರು ಅಶಕ್ತರಾಗ್ತಾರಪ್ಪ ಅಂತಂದ್ರೆ ಯಾರ ಮನಸ್ಸು ಸೋಲ್ತೈತಲ್ಲ ಅವ್ರ ಅಶಕ್ತರ, ಯಾರ ಮನಸ್ಸು ಸೋಲ್ತೈತಲ್ಲ ಅವ್ರ ಅಶಕ್ತರಾಗ್ತಾರೆ. ಅದಕ್ಕೆ ಕಬೀರದಾಸರು ಒಂದು ದುವಾ ಹೇಳ್ತಾರೆ, ಹೇಳ್ತೀರಿ ಎಲ್ಲರೂ ನನ್ನ ಜೊತೆ? ಗಟ್ಟೆ ಹೇಳ್ರಿ, ಬಾಬು ಹೆಚ್ಚ ಪ್ರಸಾದ ಮಾಡಿ ಬಂದಿರಿ ಗಟ್ಟೆ. ಮನದ ಸೋಲೆ ಸೋಲು, ಮನದ ಸೋಲೆ ಸೋಲು, ಮನದ ಸೋಲೆ ಸೋಲು, ಮನದ ಸೋಲೆ ಸೋಲು, ಮನದ ಗೆಲುವೇ ಗೆಲುವು, ಮನದ ಗೆಲವೇ ಗೆಲವು, ಮನವನು ಗೆದ್ದವನು, ಮನವನ ಗೆದ್ದವನು, ಮೂಲೋಕವನೇ ಗೆದ್ದಾನು, ಮೂಲೋಕವನೇ ಗೆದ್ದವನು, ಕಬೀರ ಮೂಲೋಕವನೇ ಗೆದ್ದಾನು, ಕಬೀರ ಮೂಲೋಕವೇ ಗೆದ್ದವನು. ಹಂಗ ಯಾರು ಜಗತ್ತಿನ ಅಶಕ್ತರಲ್ಲ. ನಾವು ಮಾನಸಿಕವಾಗಿ ಸೋತೇವೆ ಅಂದ್ರೆ ಅವಾಗ ನಮ್ಮ ಸರ್ವನಾಶ ಖಂಡಿತ. ಇದು ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ, ಇಲ್ಲೊಬ್ರು ಅರುಣಿಮಾ ಸಿನ್ಹಾ ಹತ್ತಿರ ಅವ್ರು ಮೌಂಟ್ ಎವರೆಸ್ಟ್ ಏರಿದ್ರು. ಹೆಣ್ಣು ಮಗಳು, ಗಂಡಸ ಮಕ್ಕಳ ಏರೋದೇ ಭಾಳ ದೊಡ್ಡ ದುರ್ಲಭವಾದ ಮೌಂಟ್ ಎವರೆಸ್ಟ್. ಇಡೀ ವಿಶ್ವದಾಗ ಅತಿ ಎತ್ತರವಾದಂಥ ಬೆಟ್ಟ ಅದು ಮೌಂಟ್ ಅರುಣಿಮಾ ಸಿನ್ಹಾನವ್ರು ಏರಿದ್ರು. ಅವರು ಮಿಲ್ಟ್ರಿಗೆ ಸೇರ್ಬೇಕಂತ ಹೋಗಿದ್ರು. ಏನೋ ಒಂದು ಸಣ್ಣ ಪುಟ್ಟ ಫಿಸಿಕಲ್ ಫಿಟ್ಟಿಂಗ್ಸ್ ಒಳಗೆ ಏನೋ ತಪ್ಪಿ ಅವರು ಇದು ಆದರು. ಒಂದು ಅಲ್ಲ ಸೇರಲಿಲ್ಲ. ಮತ್ತು ಮುಂದೆ ಬಂದು ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಕಾಲು ಹೋಗ್ಬಿಡ್ತು. ಒಂದು ಕಾಲನೇ ಹೋಗ್ಬಿಡ್ತು. ಕಾಲು ಹೋಗೋಣ ಏನೋ ಮಾಡಿ ಪ್ಲಾಸ್ಟಿಕ್ ಕಾಲು ಹಾಕ್ತಾರಲ್ಲ ಅಂತ ಕಾಲು ಹಾಕಿದ್ರು. ಕಾಲು ಹಾಕಿದ್ದು ಅವ್ರೆಲ್ಲ ಕತ್ತರು, ಎಲ್ಲರೆಲ್ಲ ಕತ್ತರು. ಅವರು ಮಂದಿ ಕುಂಟಿ 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 ಎಲ್ಲ ಕತ್ತರು. ಇವರು ಭಾರಿ ನೋವು ಹಾಕತ್ತು. ಇವರು ಅಂದ್ರೆ ನಾವು ಉಳ್ಕಿದಾರೆ ನಮಗೇನು ಹಿಂಗೆ ಅಂದ್ರೆ ಏನು ಮಾಡ್ತೀವಿ ನಾವು ಸಿಟಿ ಬರ್ತೀವಿ. ಅವ್ರು ಸಿಟಿ ಬರಲಿಲ್ಲ. ನಾನು ಇವ್ರಿಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ನಾನು ಕುಂಟಿ 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 ಅಂತಾರಲ್ಲ ಎಲ್ಲರೂ ಇವ್ರು ನೆನೆಸ್ಬೇಕು. ಹಾಗೆ ಉತ್ತರ ಕೊಡ್ಬೇಕು. ಏನು ಮಾಡಬೇಕು ಚಿಂತನೆ ಮಾಡಿದ್ರು. ಯಾಕಂದ್ರೆ ಇವರು ಫಿಸಿಕಲ್ ಆಗಿ ಫಿಟ್ ಇರೋಂಥವ್ರು. ಅಂದ್ರೆ ಮಿಲ್ಟ್ರಿಗೆ ಹೋಗ್ಬೇಕಂತ ಕುಸ್ತಿ ಆಡೋರು ಒಮ್ಮೆ ಬೀಳ್ಬೋದು ಹೇಳ್ಬೋದು ಆ ಮಾರ್ಗದಾಗಿದ್ದಂಥವ್ರು. ಅದಕ್ಕೆ ವಿಚಾರ ಮಾಡಿ ಒಂದು ಬಚೇಂದ್ರ ಪಾಲ್ ಅನ್ನೋಂಥ ಒಬ್ಬ ಮಹಿಳಾ ಮೌಂಟ್ ಎವರೆಸ್ಟ್ ಏರಿದವ್ರು ಇದ್ರು. ಅವ್ರಿಗೆ ಹೋಗಿ ಭೇಟಿಯಾಗಿ ಏನು ಹೇಳಿದ್ರು, ಅವ್ವ ಹಿಂಗೆ ನಾನು ಮೌಂಟ್ ಎವರೆಸ್ಟ್ ಏರ್ಬೇಕಂತ ಮಾಡೀನಿ, ನಂದರೆ ಒಂದು ಕಾಲಿಲ್ಲ, ಹಿಂಗೆ ಫ್ರ್ಯಾಕ್ಚರ್ ಆಗೈತಿ, ನನಗೆ ಏರಕ್ಕೆ ಸಾಧ್ಯ ಆಗ್ತೈತಿ ಅಂತ. ಗುರುಗಳಾದ್ರೆ ಹೆಂಗೆ ಹೇಳ್ತಾರೆ, ಗುರುಗಳಾದ್ರೆ ಎಲ್ಲರೂ ಏನು ಮಾಡಿಬಿಡ್ತಾರೆ, ಡೌನ್ ಮಾಡಿಬಿಡ್ತಿರ್ತಾರೆ ಭಾಳ ಮಂದಿ. ನಾನು ಏರಿನಿ 2 ಕಾಲು ಹಾಕಿ ಈ ಕುಂಟಿ ಏರಿಲ್ಲ ಅಂದ್ರೆ ನನ್ನ ಗತಿ ಏನೋ ಆಗ್ಲಕ್ಕಿಲ್ಲ, ಎಲ್ಲರೂ ಡೌನ್ ಮಾಡ್ತಿರ್ತಾರೆ. ಆ ಗುರು ಹೆಂಗಿತ್ತಪ್ಪ ಅಂದ್ರೆ ಬಚೇಂದ್ರ ಪಾಲ್ ಆ ತಾಯಿ ಹೇಳಿದ್ಲು, ನೀ ಏರ್ಬೇಕಲ್ಲ ಏರೇ ಬಿಟ್ಟಿ ಅಂದ್ರು. ನೀ ಮನಸ್ಸಿನಾಗ ಫಿಕ್ಸ್ ಮಾಡಿಲ್ಲ, ಮನಸ್ಸಿನಾಗ ಏರ್ಬೇಕಂತ ಫಿಕ್ಸ್ ಮಾಡಿಲ್ಲ, ನೀ ಏನೇ ಬಿಟ್ಟಿತ್ತು ನೀ ಏರ್ತಿ ಗ್ಯಾರಂಟಿ ತಿಳಿದ್ರು. ಏಕೆ ತಿಳ್ಕೊಂಡು ಕೋಚ್ ಮಾಡಿದ್ರು. ಒಂದು ವರ್ಷ 6 ತಿಂಗಳ ಕೋಚಿಂಗ್ ಮಾಡಿ ಆ ಬಚೇಂದ್ರ ಪಾಲ್ ತಾಯಿಯ ಒಂದು ಮಾರ್ಗದರ್ಶನದೊಳಗೆ ಆ ಮೌಂಟ್ ಎವರೆಸ್ಟ್ ಏರ್ಬೇಕು. ಮೌಂಟ್ ಎವರೆಸ್ಟ್ ಏರಿ ಅವ್ರ ಜೊತೆ ಮತ್ತು ಏನೋ ಒಂದು 10-20 ಜನ ಟೀಮ್ ಇರ್ತದೆ. ಅವ್ರಿಗೆ ಸಿಲಿಂಡರ್ ಕಟ್ಕೊಂಡು ಹೋಗ್ಬೇಕು. ಮ್ಯಾಗ ಹೋದಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತದೆ. ಸಿಲಿಂಡರ್ ಕಟ್ಕೊಂಡು ಹೋಗ್ಬೇಕಾಯ್ತು. ಸಿಲಿಂಡರ್ ಕಟ್ಕೊಂಡು ಹೋದಾಗ ಇನ್ನು ಎಷ್ಟು ದೂರ ಇತ್ತಪ್ಪ ಅಂದ್ರೆ ಕೇವಲ ಒಂದು 50 ಮೀಟ್ರ್ ಅಷ್ಟೇ ಆಯ್ತು. 50 ಮೀಟ್ರ್ 5 ಒಂದು 200 ಫೀಟ್ ಇಲ್ಲಿಂದ ಹೆಚ್ಚು ಕಡೆ ಇದ್ರಿಗಿನ ಗಾಡಿ ಐತಲ್ಲ ಅಷ್ಟ ದೂರ ಉಳಿದಿತ್ತು. ಅಲ್ಲಿ ಹೋಗಿಬಿಟ್ರೆ ಮೌಂಟ್ ಎವರೆಸ್ಟ್ ಮುಟ್ತಾರೆ ಬರೀ ಜಗದ್ಗಳು. ಮೌಂಟ್ ಎವರೆಸ್ಟ್ ಹೋಗಿ ಮುಟ್ತಾರೆ. ಅಲ್ಲಿ ಸಿಲಿಂಡರ್ ಖಾಲಿ ಆಯ್ತು. ಸಿಲಿಂಡ್ರ ಅದರ ಲೆವೆಲ್ ಡೌನ್ ಆಯ್ತು ಅಂದ್ರು ಅವ್ರು ಹಿಂದುಳಿದವ್ರು ಅಂದ್ರು, ಇಲ್ಲಿ ಸಿಲಿಂಡರ್ ಮುಗೀತು, ಇನ್ನು ಬದುಕಕ್ಕೆ ಸಾಧ್ಯ ಇಲ್ಲ, ಹೊಳ್ಳಿ ಬಂದ್ಬಿಡು ಅಂದ್ರು. ಅವಾಗ ಅರುಣಿಮಾ ಸಿನ್ಹಾ ಅಂದ್ರು, ನಾನು ಹೊಳ್ಳಿ ಹೋದ್ರೆ ಸತ್ತೇ ಬಿಡ್ತೀನಿ. ಈಗ ಮುಂದಕ್ಕೆ ಹೋದ್ರೆ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ, ಹೊಳ್ಳಿ ಹೋದ್ರೆ ಸತ್ತೇ ಬಿಡ್ತೀನಿ. ಹಂಗೆ ಸಾಯ್ತಿಲ್ಲ, ಹೊಳ್ಳಿ ಬಂದ್ರೆ ಸಾಯ್ತಿದ್ಲ. ಹೊಳ್ಳಿ ಬಂದ್ರು ಈ ಶಾರೀರಿಕವಾಗಿ ಉಳಿತಿದ್ಲು. ಅದು ನನ್ನ ಜೀವನದ ಸಾಧನೆಯ ದೃಷ್ಟಿಯಿಂದ ಸತ್ತು ಹೊಕ್ಕೀನಿ, ಅದಕ್ಕೆ ನಾ ಯಾವುದೇ ಕಾರಣಕ್ಕೂ ಹೊಳ್ಳಿ ಬರೋದಿಲ್ಲ, ನಾ ಹೋಗೇ ಹೊಕ್ಕೀನಿ ಅಂತ ಅಂದ್ಕೊಂಡು ಹಂಗೆ ತ್ರಾಸ ತಗೊಂಡು ಅಲ್ಲಿ ಹೋಗಿ ಮುಟ್ಟಿಬಿಟ್ಟು
ಅಲ್ಲಿ ಹೋಗಿ ಮುಟ್ಟಿ ಧ್ವಜ ಹಾಕಿದ್ದು, ಅಲ್ಲಿ ಹೋಗಿ ಮುಟ್ಟಿ ಅವನ ಮೆಸೇಜ್ ಬಂತು, ಅಲ್ಲಿ ಹೊಳ್ಳಿ ಬರಾಕತ್ಲು ಪೂರ ಎಂಟಿ ಸಿಲಿಂಡರ್ ಖಾಲಿ ಆಗಿಬಿಡ್ತು. ಖಾಲಿ ಆದ್ಮೇಲೆ ಹೆಂಗೆ ಮಾಡೋದು ಶ್ವಾಸ ಹೋಗಿ ಇಳಿದು ಸರ ಇಳ್ಕ ಹಿಂಗೆ ಹೆಜ್ಜೆ ಇಟ್ಕೋದು ಮಾಡ್ಕೋತ ಬರೋಟ್ಗೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆಕೆ ಒಂದು 30-35 ಮೀಟರ್ ಬರೋಟ್ಗೆ ಒಂದು ಸಿಲಿಂಡರ್ ಸಿಕ್ಬಿಡ್ತು. ಯಾಕೆ ಸಿಲಿಂಡರ್ ಸಿಕ್ತಪ್ಪ ಅಂದ್ರೆ ತುಂಬಿದ ಸಿಲಿಂಡರ್ ಸಿಗ್ತದೆ ಆಕ್ಸಿಜನ್. ಯಾಕೆ ಸಿಕ್ತಂದ್ರೆ ಯಾರೊಬ್ಬ ವಿದೇಶಿಗ ಅಲ್ಲಿ ಏರ್ಪೋರ್ಟ್ ಬಂದಿದ್ದ 30 ಮೀಟರ್ ಇತ್ತು. ಅವಾಗ ಅದು ಭಯಂಕರ ಟಫ್ ಅನಿಸಿ ಏನು ಮರ ಹೊಳ್ಳಿ ನೆಟ್ಟು ನೋಡು ನಾಳೆ ಸಾಕು ನನಗೆ ಆಹಾರ ಮುಗ್ದೈತಿ ಎಲ್ಲ ಮುಗ್ದೈತಿ ಹೊಳ್ಳಿ ಬಿಟ್ಟು ಬಂದೆ. ಆ ಸಿಲಿಂಡರ್ ಸಿಕ್ಬಿಡ್ತು. ಗಪ್ಪನೆ ಆ ಸಿಲಿಂಡರ್ ತೊಗೊಂಡು ಹಚ್ಕೊಂಡು ಹೊಳ್ಳಿ ಬಂದ್ಬಿಟ್ಲು. ಹಂಗೆ ನಾವು ಜೀವನದೊಳಗೆ ನಮ್ಗೆ ಎಲ್ಲಾದರೂ ನಮ್ಗೆ ಅಪ್ಪವ್ರು ಹೇಳಿದ್ರಲ್ಲ ಟರ್ನಿಂಗ್ ಪಾಯಿಂಟ್ಗಳು ಸಿಗ್ಬೋದು, ಕ್ರಾಸ್ಗಳು ಸಿಗ್ಬೋದು. ಎಲ್ಲಿ ಹತಾಶರಾಗಬೇಕಾಗಿಲ್ಲ. ಸುಮ್ಮನೆ ಹಂಗೆ ನಾವು ಏನು ಮಾಡಬೇಕು, ಮುನ್ನುಗ್ತಾ ಇರಬೇಕು. ಮತ್ತು ಇನ್ನೊಂದು ಇದಕ್ಕೆ ಉದಾಹರಣೆ ಅಂದ್ರೆ ಎರಡು ಕಾಲಿದ್ದವ್ರಿಗೆ ಬಾಯಾಗ ಈಸಾಡ್ದಾರ ಮಾಡಿದ್ರೆ ಕಾಲು ಸುತ್ತು ಕೈ ಸುತ್ತು ಹೋಗ್ತೇವೆ. ಒಂದು 2 ತಾಸು 3 ತಾಸು ಈಸಾಡ್ದಾರ ನಮಗೆಲ್ಲ ಹಳೆ ಗೊತ್ತೈತಿ. ಹೌದು. ಒಬ್ರು ಏನು ಮಾಡಿದ್ರು, ಎರಡೂ ಕಾಲೇ ಇಲ್ಲ, ಈ ತೊಡಿ ಹಿಡ್ಕೊಂಡು ಕಟ್ಟಿ ಅಡಿಗೆ ಕಾಲೇ ಇಲ್ಲ, ಇಡೀ ಮಹಾಸಾಗರವನ್ನೇ ದಾಟಿ ಹೋಗ್ಬಿಟ್ಟ. ಅಂದ್ರೆ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ವ್ಯಕ್ತಿ ಏನಾದರೂ ಸಾಧಿಸ್ತಾನ. ಮನಸ್ಸು ಮಾಡ್ಲಿಕ್ಕಂದ್ರೆ ಏನೂ ಸಾಧಿಸಕ ಆಗುದಿಲ್ಲ. ಅದಕ್ಕೆ ನಾವು ಯಾರು ಅಶಕ್ತರು ಅಲ್ಲ. ನಾವು ಮನಸ್ಸಲ್ಲಿ ಸೋತೇವಂದ್ರೆ ನಾವು ಅಶಕ್ತರು ಆಗ್ಬಿಡ್ತೇವೆ. ಮತ್ತು ಅಶಕ್ತರು ಹೆಂಗಿರ್ತಾರಪ್ಪ? ಅಶಕ್ತರಾದವ್ರು ಹೆಂಗಿರ್ತಾರಂದ್ರೆ ಅರಿಷಡ್ ವೈರಿಗಳಿಂದ ಭರಿತರಾಗಿರ್ತಾರೆ. ಅರಿಷಡ್ ವೈರಿಗಳು ಯಾವುವು? ಕಾಮ, ಅತಿಯಾದ ಕಾಮ ಆತುರದಿಂದ ತುಂಬಿರ್ತಾವೆ. ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ. ದನಗಳಗತ್ಲೆ ಇವು ನಾಯಿಗಳು ಬೆದಿ ಬಂದು ನಾಯಿ ಅತಿಯಾದ ಕಾಮ ಆತುರದಿಂದ ತುಂಬಿರ್ತಾವೆ. ಕಾಮ ಇಲ್ಲಿಗ ಪೂರ ಕಾಮವನ್ನು ಬಿಟ್ಟಿರ್ತಾವೆ. ಹಂಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಬ್ಬರು ಎಲ್ಲ ಇರ್ತಕ್ಕೆ ಏನಾಗಿರ್ತಾವು ತುಳುಕ್ತಿರ್ತಾವೆ. ಒಂದು ಚೂರು ಹಿಂಗೆ ಒಂದು ಮಾಡಿ ಪಡಕ್ಕನೆ ಏನು ಮೆಣಸಿಕಾಯಿ ಚುಟ್ಟು ಚುರುಕ್ಕನೆ ಸಿಟಿ ಬರೋದು, ಮತ್ತು ಭಯಂಕರ ಲೋಭಿ ಆಗಿರೋದು. ಇಂಥ ಎಲ್ಲ ಏನು ಜಗತ್ತಿನ ಕೆಟ್ಟನಂಥ ಗುಣಗಳದಾವಲ್ಲ, ಯಾವ ವೈರಿಗಳು ಅಪ್ಪನ್ನ ನಾವು ತೆಗೆದು ಹಾಕ್ಬೇಕೈತಲ್ಲ ಅಪ್ಪನ್ನೆಲ್ಲ ಇವ್ರೊಳಗೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಇವ್ರ ಮನಸ್ಸ ಸೋತ್ಬಿಟ್ಟಿರ್ತೈತಿ. ಮತ್ತು ಮನಸ್ಸು ಸೋತಾಗ ಏನಕ್ಕೆ ಚಲೋ ಸದ್ಯ ನಾವು ಶ್ರೀಮಂತರಿದ್ದೇವೆ ಅಂದ್ರೆ ನಮ್ಮ ಮನೆ ಚಲೋ ಸಾಮಾನು ತಂದು ಇಟ್ಕೊಟ್ಟಿವಿ. ಶ್ರೀಮಂತರು ಇಟ್ಕೊಂಡ್ರೆ ಮುರುಕ ಕಸಬರಗಿ, ಮುರುಕ 3 ಕಾಲಿಂದ ಕುರ್ಚಿ, ಹೌದಲ್ಲ, ಮತ್ತು ಹರಕ ಚಾಪಿ, ಹರಕ ಕೌದಿ ಹೆಂಗಿರ್ತಾವಲ್ಲ ಹಂಗೆ. ಮತ್ತು ಈ ಮನಸ್ಸು ಅಶಕ್ತ ಆದಾಗ ಈ ಎಲ್ಲ ಕೆಟ್ಟ ಗುಣಗಳು ಬಂದು ಅಲ್ಲಿ ಸೇರ್ಕೊಂಡು ಅವು ಮನೆ ಮಾಡ್ಕೊಂಡು ಇರ್ತಿರ್ತಾವು. ಅದಕ್ಕೆ ಇವ್ರು ಮತ್ತು ಇವ್ರು ಎರಡನೇ ಗುಣ ಏನಪ್ಪ ಅಂದ್ರೆ ಇವ್ರು ಸದಾಕಾಲ ದ್ವೇಷವನ್ನು ಸಾಧಿಸ್ತಿರ್ತಾರೆ. ಬರೀಪ್ಪ ಸದಾಕಾಲ ದ್ವೇಷವನ್ನು ಸಾಧಿಸ್ತಿರ್ತಾರೆ. ಇವು ಯಾವ್ದು ಇವ್ರಿಗೆ ಚಲೋದ ಕಾಣೋದೇ ಇಲ್ಲ. ಬರೇ ದ್ವೇಷವನ್ನು ಸಾಧಿಸ್ಕೋತಾ ತಮ್ಮ ಜೀವನವನ್ನು ಕಳೆದುಕೋತಿರ್ತಾರೆ. ಈ ಎಲ್ಲ ಅವಗುಣಗಳಿಂದ ತುಂಬಿದವ್ರು ಯಾರಪ್ಪ ಅಂದ್ರೆ ಅಶಕ್ತರು. ಇನ್ನು ಎರಡನೇದವ್ರು ಶಕ್ತರು. ಅಂದ್ರೆ ಹೊಟ್ಟೆ ಒಂದು ಚೂರು ಒಳ್ಳೆಯ ಗುಣಗಳು ಅವ್ರ ತಕ್ಕ ಇರುವುದಲ್ಲ, ಅವ್ರಿಗೆ ಏನಂತಾರ ಅಶಕ್ತರು ಅಂತಾರೆ. ಇನ್ನು ಎರಡನೇದವ್ರು ಅಂದ್ರೆ ಶಕ್ತರಂದ್ರೆ ಇವ್ರ ತಕ್ಕ 50-50 ಇರ್ತಾರೆ. ಅರ್ಧ ಒಳ್ಳೇದು, ಅರ್ಧ ಕೆಟ್ಟ. ಚಲೋದಕ್ಕೆ ಚಲೋ, ಕೆಟ್ಟದಕ್ಕೆ ಕೆಟ್ಟ. ಇವ್ರಿಗೆ ಏನಂತಾರ ಶಕ್ತರು ಅಂತಾರೆ. ಇವರು ನಿಜವಾಗಿ ಹೇಳ್ಬೇಕಂದ್ರೆ ಇವರು ಅಷ್ಟಮಾ ಸಿದ್ಧಿಗಳು ಹತ್ತದವು ಜಗತ್ತಿನ. ಅಂದ್ರೆ ಅಷ್ಟ ಸಂಪತ್ತುಗಳು, 8 ಲಕ್ಷ್ಮಿ ಐತಿರಲ್ಲ, ಅಷ್ಟ ಸಂಪತ್ತುಗಳು. ಒಂದು ಶಾರೀರಿಕ ಸಂಪತ್ತು, ವಿದ್ಯೆಯ ಸಂಪತ್ತು, ಧನ ಸಂಪತ್ತು, ಅಧಿಕಾರ ಸಂಪತ್ತು, ಇವೆಲ್ಲ ಏನೇನು ಇರ್ತಾವಲ್ಲ ಇವೆಲ್ಲ ಅಶಕ್ತರಿಂದ ದೂರ ಆಗಿಬಿಟ್ಟಿರ್ತಾವೆ. ಇವ್ರ ಕಡೆ ನೆಗೆತಿರೋದಿಲ್ಲ. ಬರೀ ಇವು ಏನು ಮಾಡ್ತಿರ್ತಾವೆ, ಬರೀ ಇನ್ನೊಬ್ರಿಗೆ ಟೀಕಾ ಮಾಡೋದು, ನಿಂದ ಮಾಡೋದು ಏನು ಮಾಡ್ತಿರ್ತಾವೆ. ಹಿಂಗಾಗಿ ಈ ಅಷ್ಟ ಸಂಪತ್ತುಗಳು ಇವರಿಂದ ದೂರ ಆಗಿರ್ತಾವೆ. ಆದರೆ ಈ ಶಕ್ತರಂತಕ್ಕೆ ಏನಾಗಿರ್ತೈತೆ ಅಂದ್ರೆ ಇವರು ಕೆಲವೊಂದನ್ನು ಪ್ರಾಪ್ತಿ ಮಾಡ್ಕೊಂತಿರ್ತಾರೆ. ಕೆಲವೊಂದನ್ನು ಹಠ ಮಾಡಿ ದುಡಿದು ಗಳಿಸು ಯಾರ್ದ್ರಿಂದ ಕಸ್ಕೊಂಡು ಏನೋ ಮಾಡ್ಕೊಂಡು ಇವರು ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಪ್ರಾಪ್ತಿ ಮಾಡ್ಕೊಂಡು ಏನೋ ತಿಳ್ಕೊಂಡಿರ್ತಾರೆ, ಬೀಗ್ತಿರ್ತಾರೆ. ನಾ ಶ್ರೀಮಂತದೀನಿ ಜಗತ್ತಿನೊಳಗೆ ಪರಮಾತ್ಮನನ್ನು ಬಿಟ್ಟರೆ ಜಗತ್ತಿನ ಇನ್ನೊಬ್ರು ಯಾರು ಶ್ರೀಮಂತರು ಇಲ್ಲೇ ಇಲ್ಲ. ಆದ್ರೂ ಇವು ಏನು ಅಲ್ಪ ಸ್ವಲ್ಪ ಏನೋ ಇಬ್ಬರನ್ನೇನು ಸಿದ್ಧಿ ಮಾಡ್ಕೊಂಡು ಸ್ವಾಮಿಗಳು ಇರಲಿ ಬೇಕಾದ್ರೆ ಇಲ್ರಿ. ಅವ್ರು ಕೆಲವೊಂದು ಏನೋ ಸಣ್ಣ ಪುಟ್ಟ ಸಿದ್ಧಿ ಮಾಡ್ಕೊಂಡಿರ್ತಾವೆ. ಕೆಲವೊಂದೇನು ನೀರಿನ ಮೇಲೆ ಹೋಗೋದು ಕಲ್ತಿರ್ತಾವೆ. ಕೆಲವೊಂದು ಆಕಾಶದ ಹಿಂಗೆ ಹೋಗ್ತಿರ್ತಾವೆ. ಏನು ಬೆಂಕಿ ಮೇಲೆ ನಡೆಯಂಥದ್ದು, ಬೆಂಕಿ ಮೇಲೆ ಕೂತ್ರ ಸಹಿತ ಏನೋ ಆಲತ್ತ ಇಂಥ ಸಣ್ಣ ಪುಟ್ಟ ಕಲ್ತಿರ್ತಾವೆ. ಇವಕ್ಕೆಲ್ಲ ಮತ್ತೆ ಮರಳಾಗಬಾರ್ದು. ಮತ್ತು ನಾವು ಯಾರು ಅದಕ್ಕೆ ಇವು ಕಲ್ತು ಏನು ಮಾಡ್ಬಿಡ್ತಾವೆ, ದೊಡ್ಡ ಅಹಂಕಾರಿಗಳಾಗಿಬಿಟ್ಟಿರ್ತಾವೆ. ಅಂಥ ಅಹಂಕಾರ ಗುಣ ಅನ್ನೋದು ಇವ್ರ ತಕ್ಕ ತುಂಬಿಬಿಟ್ಟಿರ್ತದೆ. ಅಂದ್ರೆ ಈ ಶಕ್ತರನ್ನೋರು ಏನಾಗಿರ್ತದ, ಕೆಲವೊಂದು ಒಳ್ಳೆ ಗುಣಗಳು, ಕೆಲವೊಂದು ಕೆಟ್ಟ ಗುಣಗಳು ಇವ್ರ ತಕ್ಕ ತುಂಬಿರ್ತವೆ. ಈ ಒಳ್ಳೆ ಗುಣ ಅನ್ನೋದು ಏನೇನು ಇರ್ತವೆ, ಕೆಲವೊಂದು ಒಳ್ಳೆ ಗುಣ, ಕೆಟ್ಟ ಗುಣ ನೋಡೋದು. ಒಳ್ಳೆ ಗುಣ ಅನ್ನೋದು ಏನಿರ್ತದಂದ್ರೆ ಇವ್ರ ತಕ್ಕ ಕ್ಷಮಾಗುಣ ಇರ್ತದೆ. ಯಾಕಂದ್ರೆ ಶಕ್ತಿ ಇರ್ತದಲ್ಲ, ಹೋಲ್ಬಿಡು ಹತ್ತಿರ್ತಾರೆ. ಅಂದ್ರೆ ಅವ್ರು ಏನ್ತಿರ್ತಾರೆ, ನಾನು ಬುದ್ಧಿ ಅಂದ್ರೆ ಉಳಂಗೆ ಇಲ್ಲ, ಹೋಲ್ಬಿಡು ಹತ್ತಿರ್ತಾರೆ.
ಅಂದ್ರೆ ಶಕ್ತಿ ಇದ್ದವನು ಅಂತ ಒಳ್ಳೆ ಗುಣಗಳು ಯಾವಪ್ಪ ಅಂದ್ರೆ ಕ್ಷಮಾಗುಣ ಇರ್ತದೆ. ಕ್ಷಮಾಗುಣ ಅನ್ನೋದು ಏನೈತಲ್ಲ ಜಗತ್ತಿನ ಭಾಳ ದೊಡ್ಡ ಗುಣ. ಕ್ಷಮಾಗುಣಕ್ಕಿಂತ ಇನ್ನೊಂದು ಗುಣ ಇಲ್ಲೇ ಇಲ್ಲ. ಅದಕ್ಕೆ ಕಬೀರದಾಸರು ಒಂದು ಏನ್ ಹೇಳ್ತಾರೆ, ದಯೆ ಇರುವಲ್ಲಿದೆ ಧರ್ಮ, ಲೋಭವಿರುವಲ್ಲಿ ಪಾಪ, ಕ್ರೋಧದ ಬಳಿಯೇ ಮೃತ್ಯು ಇಹನು. ಸಾವಿಲ್ಲ, ಕ್ರೋಧದ ಬಳಿಯೇ ಮೃತ್ಯು ಇಹನು, ಕ್ಷಮೆ ಇರುವಡೆ ನೀನು ಕಬೀರ, ಕ್ಷಮೆ ಇರುವೆಡೆ ನೀನು. ಎಲ್ಲಿ ಕ್ಷಮಾಗುಣ ಇರ್ತದಲ್ಲ ಅಲ್ಲಿ ಪರಮಾತ್ಮನೇ ಇರ್ತಾವ. ಅಂತ ಒಂದು ಒಳ್ಳೆ ಗುಣ ಕ್ಷಮಾಗುಣ ಯಾರ್ತಕ್ಕೆ ಇರ್ತದ, ಈ ಶಕ್ತರಾದವರು ಅಂತಕ್ಕ ಇರ್ತಾರೆ. ಮತ್ತು ಎರಡನೇ ಒಳ್ಳೆ ಗುಣಗಳೇನಂದ್ರೆ ಇವ್ರು ದಾನಿಗಳಾಗಿರ್ತಾರೆ. ದಾಸೋಹಿಗಳಾಗಿರೋದಿಲ್ಲ, ದಾನಿಗಳಾಗಿರ್ತಾರೆ. ಎಲ್ಲರಿಗೂ ಬೋರ್ಡ್ ಹಾಕ್ಸ್ಕೊಂಡು ಕೊಡೋದು ಮಾಡೋದು. ಕಲ್ಯಾಣ ಬೋರ್ಡ್ ಹಾಕ್ತೀವಿ ಹೆಚ್ಚಿಗೆ ಕೊಡ್ತಾರೆ. ಬರೀ ಪೇಂಟ್ಲೇ ಬರ್ತೀವಿ ಅಂದ್ರೆ ಮತ್ತೆ ಅದಕ್ಕೆ ಬೇರೆ ಇರ್ತೈತಿ. ಹಂಗ ನೋಟ್ಬುಕ್ನಾಗ ಅಂದ್ರೆ ಬೇರೆ, ಮತ್ತು ATG ಹಾಕೈತಿ ಅಂದ್ರೆ ಮತ್ತೆ ಬೇರೆ. ATG ಎತ್ತು ಬರ್ತೈತಿ ಅಲ್ರಿ, ಟ್ಯಾಕ್ಸ್ ಸ್ವಲ್ಪ ಏನೋ ಡಿಸ್ಕೌಂಟ್ ಹಾಕೈತಾರೆ, ಅದಕ್ಕೆ ಬೇರೆ ಕೊಡೋರು ಇರ್ತಾರೆ. ಹೆಂಗೆ ಮತ್ತು ಸ್ವಾಮಿಗಳು ನೋಡಿ ಕೊಡ್ತಾರೆ. ವೀರಭದ್ರಪ್ಪರಿಗೆ ಕೊಡು ಕಾಣಿಕೆ ಬೇರೆ, ನಮಗೆ ಕೊಡು ಕಾಣಿಕೆ ಬೇರೆ. ಹೆಂಗೆ ವ್ಯತ್ಯಾಸ ಮಾಡಿ ಬಟ್ಟೆ ಮೇಲೆ, ಹಿಂಗೆ ಬಟ್ಟೆ ಮೇಲೆ ಹಿಂಗೆ ದಾನಿಗಳು ಹೇಗಿರ್ತಾರ ಆ ದಾನಗಳಿಗೆ ವ್ಯತ್ಯಾಸಗಳನ್ನ ಮಾಡ್ತಿರ್ತಾರೆ. ಮತ್ತು ಇವ್ರು ಏನಾಗಿರ್ತಾರ, ಶಕ್ತರು ಏನಾಗಿರ್ತಾರೆ, ನ್ಯಾಯವಾದಿಗಳಾಗಿರ್ತಾರೆ. ಇವು ಒಳ್ಳೆ ಗುಣ ರೀ, ನ್ಯಾಯವಾದಿಗಳಾಗಿರ್ತಾರೆ. ವಾದ್ಯ ಬಿಡ್ತೀನಿ ಮಗನ. ಈಗ ದಂಡಂ ದಶಗುಣಂ ಯಾವುದಕ್ಕೂ ಕೇಳಾರ ಮುಂಚೆ ಮುಂದೆ ಕಡಿಗೆ ಅರ್ಥಾತನ ಮಾತಾ ಒದಿತೀನಿ ಬಡಿತೀನಿ ಗುದ್ದುತ್ತೀನಿ ಅಂದಾಗ ಕೇಳ್ತಾನೆ. ಹಾಗೆ ಇವ್ರು ಏನಾಗ್ತಿರ್ತಾರ, ನ್ಯಾಯಕ್ಕೆ ನಿಷ್ಠರಾಗಿರ್ತಾರ. ಆ ನ್ಯಾಯ ಎಂದು ಏಸ್ ಕಾಲಕ್ಕೆ ಅದನ್ನು ಸುಳ್ಳು ಹೇಳಂಗಿಲ್ಲ, ಅದನ್ನು ಅದು ಸರಿಯಾಗಿ ವಾದಿಸಿ ಅದನ್ನು ನಿಷ್ಠರಾಗಿರ್ತಾರೆ. ಅಂದರೆ ಇವರು ನ್ಯಾಯವಾದಿಗಳು ಆಗಿರ್ತಾರೆ. ಮತ್ತು ಇವ್ರಂತ ಇವೊಂದು 3 ಒಳ್ಳೆ ಗುಣಗಳಿರ್ತಾವೆ. ಇನ್ನು ಕೆಟ್ಟ ಗುಣಗಳು ಏನಿರ್ತಾವೆ, ಶಕ್ತರಂತೆ ಕೆಟ್ಟ ಗುಣಗಳು ಏನಿರ್ತಾವೆ ಅಂದ್ರೆ ಇವ್ರು ಅಹಂಕಾರಿಗಳಾಗಿರ್ತಾರೆ. ಯಾಕಂದ್ರೆ ಒಂದು ಸಂಪತ್ತಿನೆಂದರೆ, ವಿದ್ಯೆಯೆಂದರೆ, ಬುದ್ಧಿಯೆಂದರೆ, ಈ ಚಂದ ಚೆಲುವುದೆಂದರೆ, ಎದರದಿಂದ ಹೊಟ್ಟೆ ಒಂದು ಏನೋ ಶಕ್ತಿ ಇರ್ತೈತಿ, ಅದಕ್ಕೆ ಒಂದು ಕೈ ನೋಡೇ ಬಿಡ್ಬೇಕು ಅನ್ನೋ ಹೊಟ್ಟೆ ಗದ್ದಲಾಗಿರ್ತಾರೆ. ಒಂದು ಕೈ ನೋಡೇ ಬಿಡ್ಬೇಕಂತಿರ್ತಾರೆ. ಹಾಗೆ ಇದನ್ನು ನೋಡ್ಬೇಕಂತಿರ್ತಾರಪ್ಪ ಅಂತಂದ್ರೆ, ಮತ್ತು ಒಳಗೆ ಅಹಂಕಾರವೆಂಬುದು ಮನವೆಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದು, ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನುವಾಗಿರಬೇಕು, ಅಹಂಕಾರ ರಹಿತವಾದಲ್ಲಿ ಸನ್ನಿಹಿತ ಕಾಣ ಕೂಡಲ ಸಂಗಮ ದೇವ. ಬಸವ ತಂದೆಗಳು ನಮ್ಮ ಅಪ್ಪಣೆ ಮಾಡಿಬಿಟ್ಟಾರ, ಅಹಂಕಾರದಿಂದ ನಾವು ದೂರ ಇರಬೇಕು. ಆದ್ರೆ ಅವರು ಅಹಂಕಾರ ಅವ್ರ ತಕ್ಕ ತುಂಬ್ಕೊಂಡ್ಬಿಟ್ಟಿರ್ತೈತಿ. ಹೆಂಗೆ ನೋಡ್ರಿ ಅಹಂಕಾರ ಅನ್ನೋದು ಎಷ್ಟು ಸೂಕ್ಷ್ಮವಾಗಿರ್ತೈತಿ ಅಂದ್ರೆ, ಅತಿನಿ ಶಿವಯೋಗಿಗಳ ಹತ್ರ, ಅತಿನಿ ಶಿವಯೋಗಿಗಳು ಆಗಿ ಹೋಗಿ 100 ವರ್ಷ ಆಯ್ತು. ಅತಿನಿ ಶಿವಯೋಗಿಗಳ ಹತ್ರ ಆ ಊರ ದೊಡ್ಡ ಸಾಹುಕಾರ ಬಂದ, ಹೊಸ ಮನೆ ಕಟ್ಟಿದ್ದ, RCC ಮನೆ, 3 ಅಂತಸ್ತು ಮನೆ ಕಟ್ಟಿದ್ದ. ಹೆಚ್ಚು ಕಡಿಮೆ ಆ ಅತನಿ ಊರಾಗ, ಯಾಕೆ ಅತನಿ ತಾಲೂಕಿನಾಗೆ 3 ಅಂತಸ್ತಿನ ಬಿಲ್ಡಿಂಗ್ ಅವಾಗ ಯಾವುದೂ ಇದ್ದಿಲ್ಲ. ಅವಾಗ ಮನೆ ಕಟ್ಟಿದ. ಮನೆ ಕಟ್ಟಿ ಬಂದು ಅತಿನಿ ಶಿವಗಳು ಹೇಳಿದ, ಬಂದು ಸಾಷ್ಟಾಂಗ ಹಾಕಿ ನಮಸ್ಕಾರ, ಬುದ್ಧಿ ಹಿಂಗೆ ನಮ್ಮ ಮನೆಗೆ ಗುರು ಪ್ರವೇಶ ಐತ್ರಿ, ತಾವು ದಯ ಮಾಡಿಸ್ಬೇಕು. ಯಾಕೆ ಲೆಕ್ಕ ಬರ್ತೀನಿ, ಎಂದೈತಿ ಏನೆಲ್ಲ ಕೇಳಿದ್ರು ಇಂಥ ಇಷ್ಟ ಐತಿ, ಹಿಂಗೆ ಬರಬೇಕು ಯಾಕೆ ಲೆಕ್ರಿ ಅಣ್ಣ. ನಾವು ಅತಿನಿ ಶಿವಗಳು ಇಲ್ರಿ ಬುದ್ಧಿ, ಮತ್ತೆ ಇಟ್ರ ಮೇಲೆ ಹೇಳಿ ಮುಗಿಸ್ಬಿಡ್ಬೇಕು. ಶಿವಗಳ ಮುಂದೆ ಗುರುಗಳ ಮುಂದೆ ಏನು ಹೆಚ್ಚಿಗೆ ಮಾತಾಡಿದ್ರು, ಇಟ್ರ ಮುಗಿಸ್ಬೇಕಾಯ್ತು. ಬುದ್ಧಿ ಭಾಳ ಚಲೋ ಮನೆ ಕಟ್ಟಿನ್ರಿ ಅಂದ. ಭಾಳ ಚಲೋ ಆಯ್ತು ಅಂದ್ರು. ಇಲ್ರಿ ಬುದ್ಧಿ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದ್ವು ಅಂದ್ರು. ನೀವು ಇಟ್ಟು ಬಿಡೋವಲ್ಲ ಅಂದ್ರೆ ಗುರುಗಳಿಂದ ಕೇಳಲ್ಲ. ಗುರುಗಳ ನೀವು ಇಟ್ಟು ದಿವಸ ಗುರುಗಳಿಗೆ 8 ದಿವಸ ಆಯ್ತಲ್ಲ, ನೀವು ಹೊಟ್ಟೆ ಇಂಥ ಮನೆ ಶಾಂತಿ ಹೋಗಿಲ್ಲ, ಅಷ್ಟು ದೊಡ್ಡ ಮನೆ ಕಟ್ಟಿನ್ರಿ ಅಂತ ಹೇಳ್ಬಿಟ್ಟ. ಆಮೇಲೆ ಗುರುಗಳಿಗೆ ಈ ತಲೆ ತಾಪ ಆಯ್ತು. ಹೌದಾ, ಅವ್ರು ಶಿವಮರಿಯನ್ನು ಒಳಗು ಅದು ಭಾರತದ ಅಖಂಡ ವಿಶ್ವದ ಭೂಪಟ ತೊಗೊಂಬಾರಪ್ಪ. ಭೂಪಟ ತೊಗೊಂಬಂದು ಕೇಳಿ ತೋರಿಸಿ. ಇದ್ರಾಗ ಭಾರತ ಎಲ್ಲೇ ತೋರಿಸ್ಪಾತ್ ಕೇಳಿದ್ರು. ಅವ್ನು ಮನೆ ಶಾಂತಿ ಕರೆಯಕ್ಕೆ ಬಂದಿದ್ದು ನಾನು. ಭಾರತ ಎಲ್ಲೈತೆ ತೋರಿಸಿ, ಭಾರತ ಐತ್ರಿ. ಕರ್ನಾಟಕ ಎಲ್ಲೈತೆ ತೋರಿಸಿ, ಕರ್ನಾಟಕ ತೋರಿಸಿ. ಬೆಳಗಾವಿ ಎಲ್ಲೈತಿ ಅಂದಾಗ ಹಿಂಗೆ ತಡಬಡ್ಸಾಕತ್ತ. ಬೆಳಗಾವಿಯಲ್ಲಿ ಮತ್ತು ಭಾರತದ ಭೂಪಟದ ಬೆಳಗಾವಿ ಬರೀದು ಕಡಿಮೆ. ನಮ್ಗೆ ಹುಡುಕಿವಾಡ ಎಲ್ಲೇ ಪಾಯಿಂಟ್ ಅತನೆಯಲ್ಲಿ ತೋರಿಸೋದು, ಅತನೆಯಲ್ಲಿ ಬರೀತಾರೆ ತಾಲೂಕು ಇಲ್ಲ. ಅದೇ ಅತನೆ ಯಪ್ಪ ಎಲ್ಲ ನಿನ್ನ ಬಿಲ್ಡಿಂಗ್ ತೋರಿಸು ಹೋಯ್ದ್ರಾಗ. ನಾವು ಎಷ್ಟು ಗಳಿಸಿರ್ತೇವೆ, ಏನು ಗಳಿಸಿದ್ರು. ಈಗ ಒಂದು ಇಟ್ಟಿಟ್ಟೆ ಮಠಗಳು ಇರ್ತಾವೆ, ಈ ಓಣಿ ಆಟ ಒಂದೊಂದು ಮಠ ಇರ್ತಾವೆ, ಬೇಡ ಈ ಹೊಗರ್ ನಾಳಾಟ ಇರ್ತಾವೆ. ಒಂದು ಇನ್ನೇ ನಿನ್ನೆ ಬರೋಕ್ಕೆ ಮಾತಾಡ್ಕೊತ ಬಂದೆವು. ಇದು ಕಲ್ಮಂಗಿ ಗುಡ್ಡ ಐತಿ, ಆ ಗುಡ್ಡ ಕೊಟ್ಟು ನನಗೆ ಕೊಟ್ಟು ಒಂದು ದೊಡ್ಡ ಮಠ ಕಟ್ಟಿ ಕೊಟ್ಟು ಮರೆ ಅಟ್ಟೆ ಅಲ್ಲ, ಅದ್ರ ಮೇಲೆ ಎತ್ತರ ಮೇಲೆ ಕೂತ್ಕೊಂಡು ಹಿಂಗೆ ಎಲ್ಲರೂ ಕಾಣ್ತೀರಿ ಅಂದ್ರೆ ನನಗೆ ಮಾಡೋದೇನು ಮರೆ ತೊಗೊಂಡೆ. ಅದಕ್ಕೆ ಈ ಸಣ್ಣ ಪುಟ್ಟಕ್ಕೆ ಅಹಂಕಾರವನ್ನು ಎಂದೂ ಪಡಬಾರ್ದು. ನಾವು ಯಾವ ಉದ್ದೇಶಕ್ಕಾಗಿ ಗುರುಗಳಾಗ್ಯವು. ಗುರು ಅಂದ್ರೇನು, ಅರಿವಿನ ಸ್ವರೂಪ. ಸಮಾಜ ಹೆಂಗಿರ್ತೈತಿ, ತಪ್ಪಿರ್ತೈತಿ. ಅದ ಅವ್ರಿಗೆ ಜ್ಞಾನದ ಕೊರತೆ ಇರ್ತೈತಿ. ಅದನ್ನ ತಿದ್ದು ಹೇಳಬೇಕಾಗಿದ್ದು ಯಾರ ಕೆಲಸ, ಗುರುವಿನ ಕೆಲಸ. ಅದನ್ನು ಮಾಡ್ಲಾರ್ದೆ ನಾವು ಅವ್ರ ಜೊತೆ ನಾವು ಅವ್ರ ಜೊತೆ ಗೀ ಅನ್ಕೊತ ಹೋದೆ ಅಂದ್ರೆ ಮತ್ತು ಅವ್ರಿಗೆ ನಮ್ಗೆ ಏನು ವ್ಯತ್ಯಾಸ. ಸುಮ್ಮ ರೊಕ್ಕ ಸಲಗಿ, ಸುಮ್ಮ ಹೆಸರು ಸಲಗಿ, ಈ ಕರಿತಾರ ಅಂತೇಳಿ ತಪ್ಪು ಮಾರ್ಗದರ್ಶನ ಮಾಡ್ಕೊತ ಹೋಗೋದೈತಾರ. ಹಂಗೆಂದು ಕಾಲಕ್ಕೂ ಮಾಡಬಾರ್ದು. ಇನ್ನು ಎರಡನೇದ ಗುಣ ಅಂದ್ರೆ ಅವ್ರ ಶ್ರೇಷ್ಠತ್ವದ ಗುಣ ಇರ್ತೈತಿ. ಅಂದ್ರೆ ಕೆಟ್ಟ ಗುಣ.
ನಾ ನಾ ದೊಡ್ಡ, ನಾವು ಗೌಡ್ರು ನಮ್ಮ ನಡುವ ಕುಂದಿರ್ಸ್ಬೇಕು, ನಾ ಹಿರಿಯ ಮನುಷ್ಯ ವಯಸ್ಸಲ್ಲಿ ನನಗೆ ಹಿಂಗೆ, ನಾ ಶಾಣೆ ನನಗೆ ಹಿಂಗೆ ಅನ್ನೋಂಥ ಒಂದು ಶ್ರೇಷ್ಠತ್ವದ ಗುಣ ಇರ್ತದೆ. ಎಲ್ಲರೂ ಒಂದು ಕೈ ಅವ್ರು ಏನು ಮಾಡ್ಬೇಕಂತಿರ್ತಾರ ನೋಡೇ ಬಿಡ್ಬೇಕು ಅನ್ನೋಂಥ ಒಂದು. ಮತ್ತು ಇವರು ಇವೊಂದೆರಡು ಭಾಳ ಕೆಟ್ಟ ಗುಣಗಳು. ಈ ಗುಣಗಳನ್ನ ನಾವು ತಿದ್ಕೊಂಡ್ಬಿಟ್ಟಿವಿ ಅಂದ್ರೆ ನಾವು ಒಂದು ಇವ್ರ ತಕ್ಕ 50-50 ಇರ್ತವೆ. ಇನ್ನು ಮುಂದೆ ಇರೋಂಥವ್ರು ಯಾರಪ್ಪ ಅಂದ್ರೆ ಜ್ಞಾನಿಗಳು. ಒಂದು ಅಶಕ್ತರು, ಎರಡನೇದು ಶಕ್ತರು, ಮೂರನೇದು ಜ್ಞಾನಿಗಳು. ಅಂದ್ರೆ ಅಶಕ್ತರಂತಕ್ಕ ಬರೀ ಕೇವಲ ಕೆಟ್ಟ ಗುಣಗಳು ಇರ್ತಾವೆ. ಶಕ್ತರಂತಕ್ಕ 50-50 ಒಳ್ಳೇದು ಎರಡು ಅದು ಇರ್ತವೆ. ಆ ಜ್ಞಾನಿಗಳಂತಕ್ಕ ಹುಡುಕಾಡಿದ್ರು ಒಂದು ಕೆಟ್ಟ ಗುಣಗಳು ಸುಮಾರು ಗುಣ ಅನ್ನೋಂಥ ಅವ್ರ ತಕ್ಕ ಸಿಗುದೇ ಇಲ್ಲ. ನಮ್ಮ ಚಿನ್ನದಾಯಿ ಗೌಡ್ರು ಹೇಳಿದ್ರಲ್ಲ, ಸಿದ್ದೇಶ್ವರಪ್ಪ ತಕ್ಕಿದೆವು ಭಾಳ ಚಲೋ. ಅವ್ರು ಹೇಳಿದ್ರಲ್ಲ, ಅವ್ರು ಯಾರಿಗೆ ಕೆಟ್ಟೆ ಅಂದಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗೆ ಕೆಟ್ಟೆ ಅಂದಿಲ್ಲ ಅಂತ ಹೇಳಿ ಅವ್ರಿಗೆ ಏನಂದ್ರು, ಜ್ಞಾನ ಯೋಗಿಗಳು ಅಂದ್ರು, ನಡೆದಾಡುವ ದೇವರು ಅಂದ್ರು. ನಮ್ಮ ಶಾಂತಿವೀರಪ್ಪ ಅವರು ಯಾರ್ಯಾರು ನಿಂದ ಮಾಡ್ಯಾರ ಜೀವನದಾಗ? ಇಲ್ಲೇ ಇಲ್ಲ. ಅವ್ರು ಎಲ್ಲ ಜಗತ್ತು ಎಟ್ಟುಕೊಂಡೇ ಆಡ್ತೈತಿ, ಎಷ್ಟಿದು ಮಾಡ್ತಾರೆ. ಜ್ಞಾನಿಗಳ ಲಕ್ಷಣ ಇದು. ಜ್ಞಾನಿಗಳು ಜಗತ್ತಿಗೆಲ್ಲ ಬೇಕಾದವರೇ ಆಗಿರ್ತಾರೆ. ಇವ್ರತ್ತಕ್ಕೆ ಯಾವುದಕ್ಕೆ ಕೆಟ್ಟ ಗುಣ ಅಂದ್ರೆ ಇವ್ರತ್ತಕ್ಕೆ ಏನೇನು ಒಳ್ಳೆಯ ಗುಣಗಳಿರ್ತಾವೆ, ಒಂದು 3-4 ಒಳ್ಳೆಯ ಗುಣಗಳು, ಅಪ್ಪ ಸ್ವಲ್ಪ ಹಿಂಗೆ ಒಂದು ಭಾಳ ಒಳ್ಳೆಯ ಗುಣಗಳಿರ್ತಾವೆ. ಇವ್ರತ್ತಕ್ಕೆ ಒಂದು ಒಳ್ಳೆಯ ಗುಣ ಏನಪ್ಪ ಅಂದ್ರೆ ಮರೆತು ಬಿಡು. ಚಲೋ ಬರಲಿ ಕೆಟ್ಟ ಆಗಲಿ ಒಟ್ಟೆ ಮರೆತು ಬಿಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ನೋಡ್ರಿ, ಹಳ್ಳಿಯಾಗತ್ತಿರ್ತಾರೆ, ಎಡವಿದ ಕಲ್ಲೆಲ್ಲ ಉಡಿದ ಹಾಕೊಂಡ್ರೆ ಹೋದ್ರೆ ಏನಾಕೈತ್ರಿ? ಉಡಿ ಹಾಕ್ತೈತಿ. ಇವರೆಲ್ಲ ಹೊಗಳಿದ್ರಪ್ಪ, ಸನ್ಮಾನ ಮಾಡಿರುತ್ತೆ, ಅದನ್ನೂ ತಲೆ ಬಿಟ್ಕೊಂಡು ಕೂತೇವು. ಆ 300 ಹೊಗಳು ಬೇಯಿರುತ್ತೆ, ಅದನ್ನೂ ತಲೆ ಬಿಟ್ಕೊಂಡು ಕೂತೇವು. ಅವ್ರಿಗೆ ಏನಾಗಬೇಕೈತೆ, ನಮ್ಮ ತಲೆ ಡಬ್ ಬಂದು ಹೋಗ್ತೈತೆ, ನಾವು ಹುಚ್ಚ ಹಿಡಿದು ಧಾರವಾಡಕ್ಕೆ ಹೋಗ್ಬೇಕೈತೆ. ಅದಕ್ಕೆ ಇವ್ರು ಮಾತು ಬಿಡಂತ ಗುಣ ಇರ್ತದ. ಜ್ಞಾನಿಗಳಿಗೆ ಎಂಥ ಗುಣ ಇರ್ತದ? ಮಾತು ಬಿಡ್ತಿರ್ತಾವ. ಚಲೋ ಇದ್ರು ಅಟ್ಟೆ ಇಲ್ಲ ಹೇಳ್ತಾರೆ, ಅಂದು ಹೊರಬಿಡುದು ಮುಗಿತಲ್ಲೇ. ಇವ್ ಭಾರಿ ಟೀಕಾ ಮಾಡ್ತಾರ, ಅದನ್ನು ಅಟ್ಟೆ. ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನು ಒಬ್ಬ ಕೊಂಬ, ಪುಣ್ಯವನು ಒಬ್ಬ ಕೊಂಬ, ಕೂಡಲ ಸಂಗನ ಶರಣರು ನಿತ್ಯ ಮುಕ್ತರು. ಯಾವುದು ತೆರೆ ಹಾಕೊಡ್ದೆ ಹಕ್ಕ. ಜ್ಞಾನಿ ಹೆಂಗಿರ್ತಾನ? ಮರೆತು ಬಿಡಂತ ಗುಣ ಹೊಂದಿತ್ತು. ಮತ್ತು ಇವ ಎಂದೂ ಸ್ತುತಿ ನೀರೇ ಒಂದು ಒಳಗಾಗೋದಿಲ್ಲ. ಇವು ಎಂದೂ ಯಾವ ಕಾಲಕ್ಕೂ ಇವ್ರು ಹೊಗಳ್ತಾರ ತೆಗಳ್ತಾರ ಅನ್ನಂತ ಸ್ತುತಿ ನಿಂದಕ್ಕೆ ಇವ್ರೆಂದೂ ಒಳಗಾಗ್ತಿರೋದಿಲ್ಲ. ಮತ್ತು ಕಷ್ಟ ಸುಖಕ್ಕೆ ಹೇಳ್ತಿರಲಿಲ್ಲ. ನಾವೆಲ್ಲ ಹೆಂಗದೇವಪ್ಪ ಅಂತಂದ್ರೆ, ಸುಖ ಬಂದ್ರೆ ಏನು ಕೇಳಬಾರ್ದು, ನಮ್ಮ ಯಾಕೆ ಕಂಟ್ರೋಲ್ ಆಗೋದಿಲ್ಲ. ನಾವು ಹೊಟ್ಟೆ ಇಲ್ಲಿ ಎಲ್ಲಿ ಬೇಡ, ನಮ್ಗೆ ಯಾಕೆ ಇಲ್ಲಿ ಕುಂದಿರ್ತೀರಿ? ಆ ಎತ್ತರ ಕುಂಬಿ ಮೇಲೆ ಕುಂದಿರ್ಸಿರ್ತೀವಿ. ಸುಖ ಆಯ್ತಂದ್ರೆ ನಮ್ಗೆ ಕಷ್ಟ ಬಂದ್ರೆ ಹೊಟ್ಟೆ ಹಿಂಗೆ ಮುಚ್ಕೊಂಡು ಮಾಸ್ಕರ್ ಹಾಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂದ್ರೆ ಕಷ್ಟ ಸುಖಕ್ಕೆ ನಾವೆಲ್ಲ ಒಳಗಾಗವ್ರು ಏನಾಗಿರ್ತೇವೆ? ಅಶಕ್ತರಾಗಿರ್ಬೋದು ಅಥವಾ ಶಕ್ತರಾಗಿರ್ಬೋದು. ಆ ಜ್ಞಾನಿಗಳೇನಿರ್ತಾರ ಸಮಚಿತ್ತರಾಗಿರ್ತಾರೆ. ಕಷ್ಟ ಸುಖಗಳಿಗೆ ಅವರು ಒಂದೇ ಆಗಿರ್ತಾರೆ. ಬಂದಿದ್ದು ಬರೋಲ್ಲ, ಏನು ಬರ್ತದೆ ಬಂದಿದ್ದು ಬರಲಿ, ಪರಮಾತ್ಮ ನಿನ್ನ ಕರುಣೆ ಒಂದು ಇರಲಿ, ಈ ಒಂದು ವಿಚಾರ ಇಟ್ಕೊಂಡು ಸತ್ಯ ಮಾರ್ಗದಾಗ ಅವರು ಸಾಗ್ತಿರ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಅಕ್ಕ ಮಹಾದೇವಿ ತಾಯಿ ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ, ಜ್ಞಾನಿಗಳು ಸಮಾಜಕ್ಕೆ ಉಪಕಾರಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಇವ ಮೊನ್ನೆದವ ಅಶಕ್ತ ಹೆಂಗಿದ್ದ? ಬೇಕಾದವ್ರು ಚಲೋ ಮಾಡ್ರಿ, ಇದು ಮಾಡ್ರಿ, ಬಾಯಾಗ ಬೆಲ್ಲ ಎದ್ಯಾಗ ಅವ ಅಶಕ್ತ ಇದ್ದವ. ಆ ಅಶಕ್ತ ಇದ್ದವ ಹೆಂಗ? ಚಲೋದಕ್ಕೆ ಚಲೋ, ಕೆಟ್ಟದಕ್ಕೆ ಕೆಟ್ಟ. ಗೌಡ್ರ ಹೆಂಗದ್ರಿ ಅಂದ್ರ, ಆರಾಮದೇನ್ರಿ ಗೌಡ್ರ? ಯಾಕ ಆರಾಮದೇ? ಆರಾಮದಿರು. ಯಾಕಲೆ ಆರಾಮದಿರ? ಆರಾಮದಿ ಅಂದ್ರೆ ಅವ ಹೆಂಗದನ ಹಂಗೆ ಮಾಡೋ ಯಾರು? ಶಕ್ತ. ಆರ ಜ್ಞಾನಿ ಹೆಂಗಿರ್ತಾನಪ್ಪ ಅಂದ್ರೆ ಅವ್ಕೆ ಯಾವಕ್ಕೂ ಕೊಯ್ದು ಮಾಡ್ತಿರ್ಲಿಲ್ಲ. ಅದಕ್ಕೆ ಜ್ಞಾನಿ ಹೆಂಗಿರ್ತಾನಂದ್ರೆ, ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟೀತೆ. ಚಂದನ ಕಡಿದು ಇದೆಲ್ಲ ಅರ್ಥ ಆಗ್ಬಿಡ್ತೀವಿ. ಸುವರ್ಣವ ತಂದು ಕಡಿದು ಕೊರೆದು ಸುಟ್ಟಡೆ ಬೆಂದೆನೆಂದು ಕಳಂಕ ಹಿಡಿಯುತ್ತೆ. ಅದು ಹೋಗಿ ತನ್ನ ಏನಾರ ಬಣ್ಣಗೆಲ್ಲ ಕಳ್ಕೊತೈತನ ಸಂದು ಕಡಿದು ಕಬ್ಬನು ತಂದು ಗಾಣದಲ್ಲಿ ಅರೆದಡೆ ಬೆಂದು ಪಾಕ ಗುಡಿದು ಸಕ್ಕರೆಯಾಗಿ ಇಟ್ಟೆಲ್ಲ ತ್ರಾಸ ಕೊಟ್ರಿ ಮತ್ತೆ ನೊಂದೆನೆಂದು ಸಿಹಿಯಾಗಿ ಬಿಟ್ಟೀತೆ. ಅದು ಏನ್ರ ಸಿಹಿ ಬಿಡ್ತೈತೆ ಅಷ್ಟೆಲ್ಲ ತ್ರಾಸ ಆದ್ರೂ ಸಹಿತ. ಅದಕ್ಕೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ನಾ ಹಿಂದೆ ಮಾಡಿದ ನಾನಾ ಅವಗುಣಗಳೆಲ್ಲವ ತಂದು ಎನ್ನ ಮುಂದೆ ಇಳುವುದಲ್ಲಿ ನಿಮಗೆ ಹಾನಿ, ನೀ ಕೊಂದಡು ಶರಣೆಂಬುದ ಬಿಡೆ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಯಾರು ಏನು ಯಾಕೆ ಮಾಡಲ್ರ, ಅವ್ರು ನಮ್ಗೆ ಕೆಟ್ಟೇ ಮಾಡಲಿ, ಸುಮಾರೇ ಮಾಡಲಿ, ಇದನ್ನು ಮಾಡಲಿ, ನಮ್ದಿಂದ ಏನು ಹೋಗ್ಬೇಕು? ಹೊಟ್ಟೆ ಹೊತ್ತು ಒಳ್ಳೇದೇ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ದಿಂದ ಅಪಕಾರ ಕೆಟ್ಟ ಸುಮಾರು ಅನ್ನೋಂಥದ್ದು ನಮ್ಮ ಕಡೆಯಿಂದ ಹೋಗ್ಬಾರ್ದು. ಅಂಥ ಗುಣವುಳ್ಳವ್ರು ಯಾರಾಗಿರ್ತಾರ? ಅವರು ಜ್ಞಾನಿಗಳು ಆಗಿರ್ತಾರೆ. ಮತ್ತು ಅವರು ಇನ್ನೊಂದು ಭಾಳ ಒಳ್ಳೆ ಗುಣ ಅಂದ್ರೆ, ಅವ್ರು ಲಾಭ ಹಾನಿಗೆಂದು ಒಳಗಾಕಿರೋದಿಲ್ಲ.
ಲಾಭ ಆಕೈತಿ. ಈಗ ಆ ಕಡೆ ಯಾರು ಹೇಳಿದ್ರಲ್ಲ ಮಾತಾಡಿ ಅಮ್ರೇಗೌಡ್ರ ಮತ್ತು ಹಿಂಗೆ ಬರ್ಬೇಕು ನಮ್ಮ ಊರಿಗೆ ಪ್ರವಚನ ಎಷ್ಟೋ ದಿವಸ 11 ದಿವಸ ಎಷ್ಟೋ ದಿವಸ ಕರೆದಿರುತ್ತೆ. ಎಲ್ಲಾರು ಗೌಡ್ರು ಮಾತಾಡಿದ್ರು ಎಷ್ಟೋ ಒಂದು ತಿಂಗಳೇನೋ ಮಾಡಿರುತ್ತೆ 5,000 ರೂಪಾಯಿ ಕೊಟ್ಟು ಕಳಿಸಿರುತ್ತೆ. ನಮ್ಮಂತಾರೆ 5,000 ಕೊಟ್ಟು ಕಳಿಸಿರಿ ಸುಮ್ ಕುಂದಿರ್ತೀವಿ ಮುಂದಿನ ಓಸೂರಾಗಿ ಹೇಳ್ಕೊತಾ ಬಿಡ್ತೇವೆ. ಅಂದ್ರೆ ಲಾಭ ಹಾನಿಗೆ ನಾವು ಒಳಗಾಗ್ಯವ. ಅದಕ್ಕೆ ಆ ಒಳಗ ಆಗಲಾರ್ದಂಥವ್ರು ಆಗಿರಬೇಕು. ಲಾಭ ಹಾನಿಗೆ ಅವರು ಒಳಗಾಗಿರೋದಿಲ್ಲ. ಅವರು ಲಾಭನೇ ಬಯಸ್ತಿರ್ತಾರ ಜ್ಞಾನಿಗಳಾದವರು. ಜ್ಞಾನಿಗಳಾದವರು ಲಾಭನೇ ಬಯಸ್ತಿರ್ತಾರೆ. ಆದ್ರೆ ಯಾವ ಲಾಭವನ್ನು ಬಯಸ್ತಿರ್ತಾರಂದ್ರೆ ಈ ಲೌಕಿಕ ಲಾಭಗಳನ್ನ ಬಯಸಂಗಿಲ್ಲ. ಹೋಗುವಂತ ತಗೊಂಡು ಹೋಗ್ಬೇಕು. ಹೋಗುವತ್ನಾಗ ಏನು ತಗೊಂಡು ಹೋಗಕ್ಕೆ ಸಾಧ್ಯತೆ ಯಾಕಂದ್ರೆ ಅಂತ ಸಂಪತ್ತನ್ನು ಗಳಿಸೋ ದಿಕ್ಕಿನೊಳಗೆ ಅವರು ಆ ಕ್ರಿಯೆ ಒಳಗೆ ಮುಕ್ತರ, ಆ ಕ್ರಿಯೆ ಒಳಗೆ ಆಸಕ್ತರಾಗಿರ್ತಾರೆ. ಹಂಗೆ ಆಸಕ್ತರಾದವರು ಅಂದ್ರೆ ನಮಗೆಲ್ಲ ಚಿಲಕರಾಗಿ ಗೌಡ್ರು ಅಂದ್ರೆ ಯಾವ ಹೆಸರು ತೊಗೊಳೋದು ಬೇಡ. ಇಲ್ಲೆಲ್ಲರೂ ನೀವೆಲ್ಲರೂ ಇಲ್ಲೆಲ್ಲ ಕೂಡಿಲ್ಲ. ನೀವೆಲ್ಲ ಲೌಕಿಕ ಸಂಪತ್ತನ್ನು ಗಳಿಸಿ ಬಾಳೆ ಹಾಕೋ ಮಂದಿ ಅಲ್ಲವಪ್ಪ. ನೀವೆಲ್ಲರೂ ಏನಂದ್ರೆ ಹೋಗುವಂಥ ಸಂಪತ್ತು ತೊಗೊಂಡು ಹಾಕಿರಿ. ಅಂತ ಸಂಪತ್ತು ಅಂದ್ರೆ ಒಟ್ಟೆ ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ. ಹೊರಡುವ ದಿನ ಅದು ಒಯ್ಯುವಾಗ ಕಾಣರುವ ದಿನ ಅಂತಹ ಧನವನ್ನು ಗಳಿಸಲು ಬೇಕು, ಪರಗತಿಗೂ ಆಗಬೇಕು. ಹೊರಡುವ ದಿನ ಒಯ್ಯುವಾಗ ಕಾಣರುವುದನ್ಯಾರು ಕಬೀರ, ಕಾಣರುವುದನ್ಯಾರು. 30-40 ಎಕರೆ ಹೊಲ ಅಮ್ರೇಗೌಡ್ರು ಒಯ್ದರ್ನೇನ್ರಿ ಮನೆ ಒಯ್ದರ್ನ ಏನು ಒಯ್ದರು. ಅವ್ರು ಎಷ್ಟು ಸಂಪತ್ತನ್ನು ತೊಗೊಂಡು ಹೋಗ್ಯಾರ. ನಮ್ಮೆಲ್ಲರ ಮನಸ್ಸನ್ನು ಗೆದ್ದುಕೊಂಡು ಹೋಗ್ಯಾರ. ಅವ್ರ ಪುಣ್ಯ ಅಂತ ಒಂದು ಗಂಟ ತೊಗೊಂಡು ಹೋಗ್ಯಾರಲ್ಲ. ಅಂಥ ಸಂಪತ್ತನ್ನು ಗಳಿಕೆ ಕಡೆಗೆ ಈ ಜ್ಞಾನಿಗಳಾದವರು ಹೆಚ್ಚಿನ ಮಹತ್ವ ಕೊಡ್ತಿರ್ತಾರೆ. ಮತ್ತು ಜ್ಞಾನಿಗಳ ಇನ್ನೊಂದು ಭಾಳ ಸರ್ವಶ್ರೇಷ್ಠವಾದಂಥ ಗುಣ ಏನಪ್ಪ ಅಂತಂದ್ರೆ ಜ್ಞಾನಿಗಳು ಯಾವುದೇ ಕಾರಣಕ್ಕೂ ಸತ್ಯ ಮಾರ್ಗದಿಂದ ವಿಮುಖರಾಗುವುದಿಲ್ಲ. ಯಾರೂ ನಾವು ಹುಟ್ಟತಾನೆ ಏನಕ್ಕೆ ಕಲ್ತು ಬಂದಿಲ್ಲ. ನಾವು ಏನು ಹುಟ್ತಾ ಬಂದೆವು. ಸಣ್ಣವ್ರಿದ್ದಾಗ ಹಂಗೆ ಅದೇ ಅಲ್ಲಿ ಸಂಡಾಸ್ ಮಾಡೇವು, ಉಚ್ಚಿ ಮಾಡೇವು, ಅದ್ರಾಗ ಆಟ ಆಡೇವು, ಇದು ಮಾಡೇವು, ಮೈ ಹಚ್ಕೊಂಡೆವು, ತಲೆ ಹಚ್ಕೊಂಡು ಏನು ಇನ್ನೂ ಇದಕ್ಕೆ ಮುಂದುವರೆದು ಏನಾದರೂ ಮಾಡಿರು. ಅದೇ ಮುಂದೆ ಬಂದಂಗೆ ಮಾಡೇವ ಅದನ್ನು ಮಾಡಿಲ್ಲ. ಇದನ್ನು ಮುಂದೆ ಬಂದಂಗೆ ಹಾಗೆ ಮಾಡ್ತಾರೆ. ಯಾರು ಮಾಡ್ತಾರೆ? ಅವ್ರು ಏನತ್ತಾರೆ? ಹುಚ್ಚರು ಅಂತಾರ. ಸಣ್ಣವ್ರಿದ್ದಾಗ ಏನು ಮಾಡಿದ್ನಲ್ಲ ಅದನ್ನೇ ಮುಂದೆ ಮಾಡಾಕತ್ನಂದ್ರೆ ಅವಾಗ ಏನತ್ತಾರ? ಹುಚ್ಚರು ಅಂತಾರ. ಜ್ಞಾನಿಗಳು ಏನಂದ್ರೆ ಸತ್ಯ ಮಾರ್ಗಿಗಳಿರ್ತಾರೆ. ಯಾವಾಗ ನನಗೆ ಒಳ್ಳೇದು, ಸತ್ಯ, ಜ್ಞಾನ, ಇದು ತಪ್ಪ ಅನ್ನೋದು ಗೊತ್ತಾಗಲ್ಲ ಅದನ್ನು ತುರಂತವಾಗಿ ಮೊದಲ ತಾನು ಅಳವಡಿಸ್ಕೋತಾನೆ. ತನ್ನ ಜೀವನದಲ್ಲಿ ತಾನು ಅಳವಡಿಸ್ಕೊಂಡು ಸಮಾಜಕ್ಕೆ ಅದನ್ನು ಹೇಳ್ಕೊತಕ್ಕನ ತಪ್ಪೈತಿದು ಈ ತಪ್ಪತ್ತೈತೆ ಹೇಳುವಂತೆ ಎಷ್ಟೋ ಮಂದಿ ಏನು ಮಾಡ್ತಾರೆ? ನಿಂದ ಮಾಡ್ತೀರ, ಟೀಕಾ ಮಾಡ್ತಿರ್ತಾರೆ. ದಾರ ಬಿಡೋರು 4 ಮಂದಿ ಕೂತಾಗ ಹೋಗಿ ಬಿಡು ಅಂದ್ರೆ ಅವ್ರು ನಮ್ಗೆ ಭಾರಿ ಚಲೋ ಹೇಳಿರ್ತಾರನ್ನ. ಒಬ್ರಿಗೊಬ್ರು ನೋಡುದು, ನಗುದು, ಟಿಂಗಲ್ ಮಾಡೋದು ಮಾಡ್ತಾರೆ. ಮತ್ತು ಇನ್ನೊಂದು ಜನ ಮುಂದೆ ಕೇಳಿದ್ರೆ ಏನು ಮಾಡ್ತಾರೆ? ಮುಂದೆ ಬೈತಾರೆ, ಬಡಿತಾರೆ, ಏನೋ ಒಂದು ಮಾಡ್ತಾರೆ. ಆದರೂ ಏನು ಈ ಸತ್ಯವನ್ನು ನಿದ್ದವರು ಆ ಸತ್ಯ ಮಾರ್ಗ, ಇವರು ಸತ್ಯ ಮಾರ್ಗದವ್ರು ಹೆಂಗಿದ್ದಾರೆ ಫಸ್ಟಿಗೆ ಏನಿಲ್ಲ ಕಸ ಹೊಡೆಯೋರಿರ್ತಾರೆ. ನಮ್ಗೆ ಕೆಲಸ ಏನಪ್ಪ? ಸತ್ಯ ಮಾರ್ಗಿಗಳ ಕೆಲಸ, ಜ್ಞಾನಿಗಳ ಕೆಲಸ ಏನಪ್ಪ ಅಂದ್ರೆ ಕಸಬರಗಿ ಕೆಲಸ. ಅವರು ಕಸ ಒಗೆದು ಅವ್ರ ಕೆಲಸ. ಕಸ ಸ್ವಚ್ಛ ಮಾಡೋದು ಯಾರ ಕೆಲಸಪ್ಪ ಅಂದ್ರೆ ಜ್ಞಾನಿಗಳ ಕೆಲಸ. ಅದಕ್ಕೆ ನಾವು ಈ ಅಮ್ರೇಗೌಡರ ಜೀವನದಿಂದ ನಾವು ಭಾಳ ಒಳ್ಳೆ ಪಾಠ ಕಲಿಬೇಕಾಗಿ. ಇಡೀ ಜೀವನದಾಗ ಅವ್ರು ಯಾರು ಏನ್ರೆ ಯಾವ್ದಕ್ಕಾರ ಒಂದು ಒಳಗಾದ್ರನ್ರಿ, ಯಾವ್ದಕ್ಕಾರ ಸಂಪತ್ತಿಗೆ, ಎದಕ್ಕಾರ ಚಲೋ ಅರಿವಿ ಏನಿಲ್ಲ ಕೋಟ್ ಗೀಟ್ ಹಾಕೊಂಡು ಹೋಗೋದು. ನಮ್ಮಂತವ್ರು ಏನು ಹಂಗೆ ಸಂಗೀತ ಗಿಂಗೀತ ಬರ್ತಿತ್ತವ್ರೆ ನಾವು ದೊಡ್ಡದಾಗ್ತಿತ್ತು. ನಮ್ನೇರಿ ಅದು ನಾವು ದೊಡ್ಡ ಪಿ ಎ ಮಾಡೋದು ಇಡ್ತಿದ್ದೇವೆ ನಾವು. ಹೋಗ ಪಿ ಎ ಬೆಟ್ಟಾಗ ಅಲ್ಲೇ ಬರ್ಸತ್ತಿದ್ದೆವು. ಡೇಟ್ ಗಿಟ್ ಬರ್ಸೋದು ಮಾಡೋದು. ಎಷ್ಟು ಸರಳ ಜೀವನ, ಎಷ್ಟಿದು. ಅದಕ್ಕೆ ಅಮ್ರೇಗೌಡರು ಯಾರಪ್ಪ ಅಂದ್ರೆ ಜ್ಞಾನಿಗಳು. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾವು ಎಲ್ಲ ಕ್ಲಾಸ್ಗಳು ಹೇಳಿದ್ರೆ ಹಂಗೆ ಏನು ಅಶಕ್ತರದೇವು, ಶಕ್ತರದೇವು, ಜ್ಞಾನಿಗಳದೇವು. ಇದನ್ನು ನಾವು ಅರ್ಥ ಮಾಡ್ಕೊಂಡು ಅಮ್ರೇಗೌಡರು ಹೆಂಗೆ ಜ್ಞಾನ ಸ್ಥಿತಿ ಒಳಗಿದ್ರು. ಅದಕ್ಕೆ ನಾವೇನು ಮಾಡೋ ಅಶಕ್ತತೆಯಿಂದ ಶಕ್ತಿಯ ಕಡೆಗೆ, ಶಕ್ತಿಯಿಂದ ಜ್ಞಾನದ ಕಡೆಗೆ ಹೋಗುವಂಥವ್ರು ಆಗೋಣ. ಅದಕ್ಕೆ ನಾವೆಲ್ಲರೂ ಏನು ಹೋಗೋನು? ಜ್ಞಾನದ ಕಡೆಗೆ ಹೋಗಿ ಜ್ಞಾನ ಯೋಗಿಗಳಾಗೋಣ. ಈ ಜ್ಞಾನ ಯೋಗಿಗಳು ಉದಾಹರಣೆ ಸಿದ್ದೇಶ್ವರಪ್ಪ ಅವರು, ಲಿಂಗಾನಂದಪ್ಪ ಅವರು, ಮತ್ತು ಪಂಪಣ್ಣಪ್ಪ ಅವರು, ನಮ್ಮ ಕುರ್ಕುಂದಿ ವೀರಭದ್ರಪ್ಪನಪ್ಪ ಅವರು, ಮತ್ತು ನಮ್ಮ ಅಮರೇಗೌಡಪ್ಪ ಅವರು. ಇವರೆಲ್ಲ ಏನು ಸಾಮಾನ್ಯರಲ್ಲ. ಅವಾಗ 12ನೇ ಶತಮಾನದ ಬಸವಣ್ಣನವರು ಉಳಿದ ಶರಣರು ಬೇರೆ ಅಲ್ಲ. ಇಟ್ಟತಕ್ಕ ನಾ ಏನು ಹೆಸರು ಹೇಳಿದ್ನಲ್ಲ ಇವ್ರು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಮತ್ತು ಇವರೆಲ್ಲ ಇದ್ದವ್ರು ಯಾರು? ನೀವು ಯಾರು ಬೇರೆ ಅಲ್ಲ. ಆ ಶರಣರೇ ನೀವು ಅದಿರಿ. ಆ ಶರಣರೇ ನೀವು ಅದಿರಿ ಅಂತ ತಿಳ್ಕೊಳ್ಳಿ. 11 ಕಾರ್ಯಕ್ರಮ ಮಾಡಿದ್ವಿ. ಇಟ್ಟು ಕೂತು ಸರ್ ತಣ್ಣ ಕೇಳ್ಕೊತ ಕೂತೀರಿ. ಅದಕ್ಕೆ ಆ ಶರಣರೇ ನೀವು ಅದಿರಿಪ್ಪ ಅಂತಂದ್ರೆ ಆ ಶರಣರ ಕೆಲಸನೇ ಮಾಡ್ಬೇಕಲ್ರಿಪ್ಪ ನಾವೆಲ್ಲರೂ. ಹೌದು, ಶರಣರ ಎದಕ್ಕಾಗಿ ಬದುಕಿದ್ರು?
280 ಕೋಟಿ 280 ಕೋಟಿ ವೀರಗಣಗಳಾಗಬಹುದಲ್ಲದೆ ಹರಳಯ್ಯ ಮದುವಯ್ಯಗಳಾಗಬಾರದಯ್ಯ. ಎಷ್ಟು ಕಷ್ಟ ಐತದು. ಅದಕ್ಕೆ ಅವ್ರು ಎಷ್ಟು ತ್ರಾಸ ತಗೊಂಡು ಈ ಸತ್ಯ ಮಾರ್ಗವನ್ನು ಜಗತ್ತಿಗೆ ತೋರಿಸ್ಯಾರ. ಲಿಂಗಾಯತ ಧರ್ಮ, ಇದು ಶರಣ ಧರ್ಮ ನೋಡ, ಅದಕ್ಕೆ ಏನಿದು ನೀವು ಮಾಡಬೇಡ್ರಿ. ಇದು ಏನೈತ ಸತ್ಯ ಮಾರ್ಗ ಐತಿ. ಬಸವಣ್ಣನವ್ರ ವಿಚಾರ, ಶರಣರ ವಿಚಾರ ಅಂದ್ರೆ ಏನೈತಿ ಸತ್ಯ ಮಾರ್ಗ ಐತಿ. ಇದರ ಒಂದು ಚೂರು ಎಲ್ಲಿ ಅಸತ್ಯತೆ ಅನ್ನೋದಿಲ್ಲ. ಅದು ವೈಜ್ಞಾನಿಕವಾಗಿ ಐತಿ, ಸತ್ಯ ಐತಿ. ಈ ಜಗತ್ತೆಲ್ಲ ಒಪ್ಕೊಳಕೈತಿ. ನೀವು ಕಸದಾಗ ಬಿದ್ದು ಒದ್ದಾಡಕತ್ತೀರಿ, ನಿಮ್ಗೆ ಕಷ್ಟ ಆಗಾಕತ್ತೈತಿ. ಆ ಕಸದಿಂದ ಹೊರಗೆ ಬರ್ರಿ. ಸ್ವಲ್ಪ ಆ ಕತ್ತಲಿಂದ ಹೊಡಿಕೆ ಯಾಕೆ ಬಂದಿರ ಬೆಳಕು ನೋಡ್ರಿ. ಬೆಳಕು ಏನಾಗ್ತಿರ್ತದೆ ಕಣ್ಣಿಗೆ ಹೋಗ್ತೈತಿ. ರಾತ್ರಿ ಮುಕ್ಕೊಂಡಿರ್ತೀರಿ, ಗಪ್ಪ ಲೈಟ್ ಹಚ್ಚಿರಿ ಇರ್ತೇವೆ. ಯಾವ ಲೈಟ್ ಪಟ್ನ ಅನ್ಸುತ್ತೇವೆ. ಯಾಕಂದ್ರೆ ನಾವು ಕತ್ತಲಾಗ ಹೊತ್ಕೊಂಡು ಮುಕ್ಕೊಂಡಿವಿ. ನಿಜವಾಗ್ಲೂ ಬೆಳಕು ಕೆಟ್ಟನ ಇಲ್ಲ, ಆದ್ರೆ ನಾವು ಮುಕ್ಕೊಂಡೇವು. ನಮ್ಗೆ ಅದು ಪಟ್ನೆ ಆರ್ಸಲ್ಲಕತ್ತೇವೆ. ಅದಕ್ಕೆ ಬೆಳಕು, ಅದಕ್ಕೆ ಕತ್ತಲ ಕೌದಂದ್ರೆ ಕತ್ತಲಿಂದ ಹೊರಗೆ ನಾವೇನಾಗೈತಿ ಬೆಳಕಿಗೆ ಬರಬೇಕಾಗೈತಿ. ಬೆಳಕಿಗೆ ಬಂದು ನಾವೇನು ಮಾಡಬೇಕು, ಜ್ಞಾನಿಗಳಾಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಭೂಮಿ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ಹೇಮ ನಿನ್ನದಲ್ಲ. ಮತ್ತು ಹಂಗಾರೆ ನಿಂದು ಏನಪ್ಪ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅದಕ್ಕೆ ಜ್ಞಾನ ಮಾರ್ಗ ಹೇಳಿದ್ನಲ್ರಿ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವ ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕೇಳ ಮನವೇ. ಇಲ್ಲೊಬ್ರು ಗೌಡ್ರು ಅದಾರ, ಇವ್ರು ಗೌಡ್ರು. ಈ ಗೌಡ್ರು ಏನಪ್ಪ, ಈ ಊರಾಗ ದೊಡ್ಡ ಮಾಲಿ ಪಾಟೀಲ್ ಗೌಡ್ರು, ಇವ್ರಿಗೆ ಎಟ್ಟೆ ಪರಿಚಯ ಅದಾರ. ಈ ಊರಾಗ ಎಷ್ಟು ಮಂದಿ ಇದ್ರಿ ಹೇಳ್ರಿ. ಏನ ಅದೇ ಹೇಳಿದಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಅಮರೇಗೌಡರ ಸುತ್ತದ ಊರಿಲ್ಲ ಅಂತ. ಹಂಗ ಈ ಊರಾಗ 8 ಮಂದಿ ಮಾಲಿಪಾಟ್ರಿ, ಒಟ್ಟು ಅಮರೇಗೌಡ್ರತ್ಲೆ ಆದ್ರೂ. ಅದಕ್ಕೆ ಯಾರ ಜ್ಞಾನಾನಂತ ರತ್ನವನ್ನು ಅಲಂಕರಿಸ್ತಿರ್ತಾರಲ್ಲ ಅವ್ರ ಜಗತ್ತಿಗೆಲ್ಲ ಬೇಕಾಗ್ತಾರ. ಹಂಗೆ ಬೇಕಾದವರು ನಾವು ನೀವೆಲ್ಲರಾಗೂ ಆ ಸತ್ಯ ಮಾರ್ಗದೊಳಗ ಸಾಗಿಸೋನು. ಅದಕ್ಕೆ ಈಗ ಅಮರೇಗೌಡರು ಹೋದ್ರು ತಿಳ್ಕೊಬಾರ್ದು. ಅದಕ್ಕೆ ಆಗ ಫಸ್ಟಿಗೆ ಏನಿಲ್ಲ, ಲಿಂಗದಿಂದ ಉದಯವಾದ ಶರಣ ಲಿಂಗದಲ್ಲಿಯೇ ಐಕ್ಯನಲ್ಲದೆ ಮತ್ತೊಂದೆಡೆ ಉಂಟೆ. ಮತ್ತೆಲ್ಲ ಹೋಗಿ ಸಾಧ್ಯತೆನ ಲಿಂಗದಾಗ ಹೋಗಿರ್ತಾನ. ಆ ಲಿಂಗ ಏನೈತಿ, ಆ ಮಹಾಲಿಂಗದ ಸ್ವರೂಪವಾಗಿ ನಮ್ಗೆ ತಂದೆಗಳು, ಬಸವ ತಂದೆಗಳು ಏನು ಕೊಟ್ಟಾರ, ಇಷ್ಟಲಿಂಗ ಕೊಟ್ಟಾರ. ಅಂದ್ರೆ ನಮ್ಮ ಇಷ್ಟಲಿಂಗ ಒಳಗ ಅಮರೇಗೌಡರು ಅದಾರ, ಇಷ್ಟಲಿಂಗ ಒಳಗ ಎಲ್ಲ ಶರಣರು ಅದಾರ, ವೀರಭದ್ರಪ್ಪ ಅವ್ರು ಅದಾರ. ಅದಕ್ಕೆ ಇಷ್ಟಲಿಂಗ ಒಳಗ ಅವ್ರ ಅದಾರ ಅಂತ ತಿಳ್ಕೊಂಡು ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಆ ಸತ್ಯ ಮಾರ್ಗದೊಳಗೆ ನಾವು ನಡಿಬೇಕು. ಅದಕ್ಕೆ ಇವತ್ತೆಲ್ಲ ಒಂದು ಸಂಕಲ್ಪ ಮಾಡಬೇಕು. ಅಮರೇಗೌಡರು ಹೋಗಿಲ್ಲ, ನಾನೇ ಅಮರೇಗೌಡ್ರ ಅಂತ ಹೇಳಿ. ಅದಕ್ಕೆಲ್ಲರೂ ಹೇಳಿ, ನಾನೇ ಅಮರೇಗೌಡರು ಓದ್ಬೇಕು, ನಾನೇ ಅಮರೇಗೌಡ, ನಾನೇ. ಅದಕ್ಕೆ ಇವತ್ತಿಗೆ ಗಟ್ಟಿಯಾಗಿ ಇರಬೇಕು. ನಾನೇ ಅಮರೇಗೌಡ ಅಂದ್ರೆ ಸುಮ್ಮನೆ ನಾನೇ ಅಮರೇಗೌಡ ಒಂದು ಹೋಗಿ ಮನೆ ಕೊಡೋದಿಲ್ಲ. ಅದಕ್ಕೆ ಅಮರೇಗೌಡರು ಯಾವ ದಿಕ್ಕಿನಾಗ ಗಟ್ಟಿಯಾಗಿ ಹೋಗಿದ್ರಲ್ಲಪ್ಪ ಅವ್ರೆ ಹಂಗೆ ಹೋಗ್ಬೇಕು. ಅದಕ್ಕೆ ಇವತ್ತಿದು ಮಾಡ್ರಿ, ವಿಚಾರ ಮಾಡ್ರಿ. ಅಮರೇಗೌಡರು ಎದಕ್ಕಾಗಿ ತಮ್ಮ ಬದುಕನ್ನು ಸೇವಿಸಿದ್ರು, ವೀರಭದ್ರಪ್ಪ ತಂದೆಗಳು ಎದಕ್ಕಾಗಿ ತಮ್ಮ ಜೀವನವನ್ನು ಸೇವಿಸಿದ್ರು, ಆ ದಿಕ್ಕಿನೊಳಗೆ ನಾವೆಲ್ಲರೂ ಹೋಗ್ಬೇಕಾಗಿ. ಹಂಗೆ ಹೋಗಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡ್ರಿ ಅಪ್ಪಾರ, ಸಾರ್ಥಕ ಮಾಡ್ಕೊಂಡ್ರಿ. ಅದಕ್ಕೆ ಕೈ ಮುಗಿರಿ. ನಾ ಹೇಳಿದ ಒಂದೆರಡು ಮಾತುಗಳನ್ನು ಹೇಳಿ ಎಲ್ಲರೂ ಕಣ್ಣು ಮುಚ್ಕೊಂಡು ಗಟ್ಟಿಯಾಗಿ ಒಂದೆರಡು ಮಾತು ಹೇಳಿ ನನ್ನ ಜೊತೆ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ನಮ್ಮ ಉಸಿರಾಗಲಿ ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಜಯ ಮಂಗಲಂ ಜೈ ಗುರು ಬಸವೇಶ ಹರ ಹರ ಮಹಾದೇವ ಶರಣು ಶರಣಾರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀರಭದ್ರ ತಂದೆಗಳ ಮಾರ್ಗದೊಳಗೆ ನಾವು ನೀವೆಲ್ಲರೂ ಸಾಗೋಣ. ಶರಣು ಶರಣ.